ಲಕ್ಷ್ಮಿ, ಹೊಟ್ಟೆ ಒಳಗಿರೋ ಜೀವ ಏನಂತದೆ? ನಾನು ಏನ್ ತಂದೀವನ್ ಗೊತ್ತಾ? ಕೆಮ್ಮಣ್ಣು ಮೇಗ್ಲೆಟ್ಟಿ ಅಂಕಮ್ಮನ್ ತಾವ್ ಇಸ್ಕೊಂಡ್ ಬಂದೆ. ನಾಳೆ ಕಿನ್ನ ಕೊಡ್ತಾಳಂತೆ. ಲಕ್ಷ್ಮಿ, ನಿಂಗೆ ಹೆಣ್ಮಗು ಇಷ್ಟನಾ ಗಂಡ್ಮಗು ಇಷ್ಟನಾ? ಮಗ ಹೆಣ್ಣಾದ್ರೇನು ಗಂಡಾದ್ರೇನು ಆರೋಗ್ಯ ಸಂದಾಕಿದ್ರೆ ಸಾಕು. ನಿನ್ನ ಮಾತು ದಿಟ್ವೇಯ, ಆದ್ರೆ ನನಗೊಂದು ಆಸೆ. ಆ ನಮ್ಮಪ್ಪ ಶಿವಂದಯದಿಂದ ನಮ್ಗುಟ್ಟೋ ಮಗ ನಮ್ಮ ವಂಶಕ್ಕೆ ಕಡೆ ಕುಡಿ ಆದ್ರೂ ಚಿಂತೆ ಇಲ್ಲ, ಕೊನೆಗೆ ನಮ್ಮ ಹೊಟ್ಟೆಗೆ ಅನ್ನ ಹಾಕ್ತಿದ್ರು ಚಿಂತೆ ಇಲ್ಲ. ದೇಶಕ್ಕೆ ಮಾತ್ರ ಚಿನ್ನದಂತ ಮಗ ಆಗಬೇಕು. ಹೆಣ್ಣಾದ್ರೆ ಕಿತ್ತೂರು ಚೆನ್ನಮ್ಮ, ಗಂಡಾದ್ರೆ ಸಂಗೊಳ್ಳಿ ರಾಯಣ್ಣ. ದೇಶ ದ್ರೋಹಿಗಳ ಪ್ರಾಣ ತೆಗೆಯೋಕ್ಕೂ ದೇಶಕ್ಕಾಗಿ ತಮ್ಮ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರ್ಬೇಕು. ಅಂತ ಮಗ ಬೇಕು ಅಂತ ನಂಗೆ ಆಸೆ ಕಣಪ್ಪ. ನಿನಗೇನು ಆಸೆ? ನಿಮ್ಮ ಆಸೆನೇ ನನ್ನ ಆಸೆ. ಸ್ವಾಮಿ, ನಮ್ಮ ವಂಶ ಬೆಳೆಸಕ್ಕೆ ಒಂದು ಕೂಸಿಲ್ಲ, ಹೆಸರು ಹೇಳ್ಕೊಳಕ್ ಒಂದು ಕುಡಿ ಇಲ್ಲ ಅಂತ ಆ ನಮ್ಮಪ್ಪ ಶಿವಪ್ಪನ್ನ ಬೇಡ್ಕೊಂಡ್ವಿ ಬುದ್ಧಿ. ಅವನ ಅಂಶದಾಗೆ ನಮ್ಮ ವಂಶ ಬೆಳೆಸೋದಕ್ಕೆ ಈ ಕೂಸನ್ನ ಕೊಟ್ಟವನೆ. ನಮ್ ಕಷ್ಟನ ನೀವೇ ಬಗೆಹರಿಸ್ತೀರಾ ಅಂದ್ಕೊಂಡು ಇಲ್ಲಿ ಬಂದಿದೀವಿ ಸ್ವಾಮಿ. ಸ್ವಾಮಿ, ನಾವು ಕೂಲಿ ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋ ಜನ. ಈ ಮಗಿ ನೋಡಿದ್ರೆ ಮೈ ಸಾಕಬಿಟ್ಟು ಇಳಿಯಕ್ಕೆ ಇಲ್ಲ ಅನ್ನುತ್ತೆ. 3 ಹೊತ್ತು ರಚ್ಚೆ ಹಿಡ್ಕೊಂಡು ಅಳ್ತಾ ಇದ್ರೆ ನಮ್ ಕೆಲ್ಸ ಹೆಂಗ್ ಸಾಕ್ತಿತ್ತೆ ಹೇಳಿ? ಯಾರ್ಯಾರ ದೃಷ್ಟಿ ಹೆಂಗಿರ್ತಿತ್ತೋ, ಯಾವ ಕೆಟ್ಟ ದೃಷ್ಟಿ ತಾಕೈತೋ ನೀವೇ ಬಸಿ ನೋಡ್ಬೇಕು ಬುದ್ಧಿಯವರ. ಏನು ಹೇಳುತ್ತಿದ್ದಾರೆ? ಮಗುವಿನ ಕೊರಳಿ ಕಟ್ಟಿದ ಮಣಿ ಅವನ ರಕ್ಷಣೆ ಮಾಡುತ್ತೆ. ನೀವಿನ ಧೈರ್ಯವಾಗಿ ಹರಡಿ, ಶಿವ ಕಾಪಾಡ್ತಾನೆ. ಎಲ್ಲ ನಿಮ್ಮ ಆಶೀರ್ವಾದ ಸ್ವಾಮಿ. ಕಂಡಕ್ಟರ್ನ ಹೇಳಿ 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 ಕೆಳಗೆ. ಅಣ್ಣ, ಇದು ನಮ್ಗೆ 2 ಟಿಕೆಟ್. ಅದು ಈಗ ಬಸ್ ಹೋಗಲ್ಲ, ಇಲ್ಲೇನಿದ್ರು ಬೆಳಗ್ಗೆ 5 ಗಂಟೆಗೆ. ಈಗ ತಾನೇ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೀನಿ. ಅಲ್ಲಣ್ಣ, ಬೇರೆ ಬಸ್ ಯಾವ್ದಾನ? ಅದು ಯಾವ ಬಸ್ ಇಲ್ಲ. ಹೋಯ್ತಾ ಶಿವ. ಮಗಿ ಕಾಣಿಸ್ತಾ ಇಲ್ಲ. ಬಾಬು ಇಲ್ವಾ? ಬಾಬು 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 ನನ್ನ ಬಗ್ಗೆ ನೋಡಿದ್ರ? ನನ್ನ ಬಗ್ಗೆ ನೋಡಿದ್ರ? ಪುಟ್ಟ ಮಗು ಬಾಬು. ಮಗಿನ ಮಡ್ಲಾಗೆ ಮಲಗಿಸ್ಕೊಂಡಿದ್ದೆ. ಹಾಳಾತು ಈ ಕಣ್ಣಿಗೆ ಅದು ಯಾವಾಗ ನಿದ್ದೆ ಹತ್ತುತ್ತೋ ತಿಳಿಯಲೇ ಇಲ್ಲ ಸ್ವಾಮಿ. ನೀವು ಕಳೆದುಕೊಂಡ ಮಗು ಮರಳಿ ಆ ಸ್ಥಳದಲ್ಲಿಯೇ ಸಿಗುತ್ತಾರೆ. ಅಲ್ಲಿಯವರೆಗೆ ಕಾಯುವ ತಾಳ್ಮೆ ನಿಮಗಿರಬೇಕು.
ನನ್ನ ಮಕ್ಕಳ ನಮ್ಮ ಅಣ್ಣನ ಎದುರಾಕೊಂಡ್ರೆ ಇದೇ ಗತಿ ನಿಮಗೆ. ಅಂಕಲ್ ನಾ ಸಾಯಿಸ್ಬಿಟ್ರಲ್ವಾ, ಅವನ್ನ ಯಾರು ಕೇಳೋರಿಲ್ವಾ? ಇರ್ತಾನಮ್ಮ, ಇರ್ತಾನೆ. ಪ್ರತಿಯೊಬ್ಬ ಮನುಷ್ಯನು ಹುಟ್ಟುವಾಗಲೇ ಏನಾಗಬೇಕು ಅನ್ನೋದು ನಿರ್ಧಾರ ಆಗಿರುತ್ತೆ. ಇವ್ರನ್ನ ಕೇಳೋಕೆ ಅಂತಾನೆ ಒಬ್ಬ ಹುಟ್ಟಿರ್ತಾನೆ. ದೇವರೇ, ಯಾವತ್ತೊಂದು ಬರ್ದಾರ ಕಾಪಾಡಪ್ಪ. ಶಿವ ಅಪ್ಪ, ಹಾ ತೀಟೆ ಸುಬ್ಬ ಅಲ್ವಾ? ಮತ್ತ್ಯಾಕೆ ಬೆಂಗಳೂರಿಗೆ ಬಂದ? ವಾ ಅಣ್ಣ, ಅದು ಇಲ್ಲ, ಇದು ಇಲ್ಲ. ಗೊತ್ತಿರೋ ವಿಷಯನೇ ಹೇಳಿ ಹೇಳಿ ಯಾಕೋ ನನ್ನ ತಲೆ ತಿಂತೀಯ. ಅದನ್ನ ಮಾಡಿದ್ದು ನಮ್ ಕೊರವಾನೆ. ಬರೋನು ಬರ್ತಾ ಇರ್ತಾನೆ, ಹೋಗೋನು ಹೋಯ್ತಾ ಇರ್ತಾನೆ. ಓದೋನು ಓದ, ಇರೋದ್ ನೀನು. ಬಂದು ನಿನ್ಗೇನ್ ಬೇಕೋ ತಗೊಂಡು ಹೋಯ್ತಾ ಇರು. ಅಣ್ಣ, ಯಾಕ್ಲೆ ಬಾಡ್ಗೋ ಹಂಗೋಡ್ ಬರ್ತಾ ಇದ್ಯಾ? ಏಯ್ ಬಾಕ್ರು, ಏನಾಯ್ತು? ಅಣ್ಣ ಅವ್ನು ಬೆಂಗಳೂರು ಬಂದಣ್ಣ. ಯಾರೋ ಅವನೆಲ್ಲೇ ಇದ್ರು ಇನ್ನು ಅರ್ಧ ಗಂಟೆ ನನ್ನ ಮುಂದೆ ಇರ್ಬೇಕು. ಬದುಕಂಬೇಕಂತ ಆಸೆ ಪಡ್ತಾ ಇದ್ಯಾ? ಬದುಕ. ಆದ್ರೆ ಒಂದ್ ವಿಷಯ ಹೇಳ್ತೀನಿ ಕೇಳಿ. ಈ ನಾರಾಯಣ ತಂಟೆಗೆ ಬಂದ್ರೆ ಗೊತ್ತಲ್ಲ, ಕಾಚಾಕ್ ಹೋಯ್ತಾರ್. ಅರ್ಧ ಗಂಟೆಲಿ ಬರ್ತೀನಿ ಅಂದವರು ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಅಪ್ಪ ಎಲ್ಲಿ ಹೋದ್ರು ಅಂತ ನಿಮಗೆ ಗೊತ್ತಾ? ನೋಡಪ್ಪ, ನೆನೆಸ್ಕೊಂತ ಇರುವಾಗಲೇ ಬಂದ್ರು. ಏನ್ ಸುಬಣ್ಣ, ನಿಮ್ ಮಗ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾನೆ. ಒಂದು ಕ್ಷಣ ನೋಡ್ದಿದ್ದಕ್ಕೆ ಚಡಪಡಿಸ್ತಿದ್ದಾನೆ. ತಗೊಳ್ಳೋ. ಏನಪ್ಪಾ ಇದು? ಕಾಲೇಜ್ ಅಡ್ಮಿಷನ್ ಲೆಟ್ರು. ನಾಳೆನೆ ಹೋಗಿ ಸೇರ್ಕೋ.
ಬ್ಯಾಗ್ ಕೊಡಿ. ಏನ್ರೋ ಕಾಲೇಜ್ ಲೈಫನ್ನ ಗೋಲ್ಡನ್ ಲೈಫ್ ಅಂತಾರೆ, ಆದ್ರೆ ನಮಗೆ ಗೋಲ್ಡನ್ ಲೈಫ್ ಆಗೋಯ್ತಲ್ರೋ. ಈ ಪೋಲಿಗಳ ಕಾಟಕ್ಕೆ ಕಾಲಿಲ್ದಿರೋ ನಾನೇ ಕಾಂಪೌಂಡ್ ದಾಟಿ ಬರ್ಬೇಕಲ್ಲ, ಇದಕ್ಕೇನ್ ಕೊನೆನೇ ಇಲ್ವಾ? ಕಜೋರ್ ಏನ ಹೀರೋ ತರ ಬರ್ತಿದ್ಯಾ? ಏನ್ ಲುಕ್, ಏನ್ ಕದರ್ರ, ನಮ್ಮ ಹತ್ರ ಹೆಂಗಿರ್ಬೇಕು ಗೊತ್ತಾ? ಇದಲ್ಲ ಬೇಡಮ್ಮ, ಯಾವಾಗ್ಲೂ ಹಿಂಗೆ ಇರ್ಬೇಕು. ಹಿಂಗೆ ಹೋಗೋಣ, ಮಾತಾಡಲ್ವಾ? ಮಾತಾಡೋ. ಏನ ಶಿವ ಏನ ಶಿವ ಶಿವ ಅಲ್ಲ ಮಾಣಿ. ಲೇ ಮಗ, ಮಾಣಿನ ಟೀ ತರ ಕಳ್ಸ. ಇನ್ನೊಬ್ಬ ಬಕ್ರ ಸಿಕ್ದ. ಇವತ್ತು ಇವನ್ ಕತೆ ಅಷ್ಟೇ. We got the skill to feel. I don't kill, but I chill. Move it, this bad man are too sick. Them are running on the dance and roll it. Move it, this bad man are too sick. Watch him step on the mic and prove it. Move it, this bad man are too sick. Them are running on the dance and roll it. Move it, this bad man are too sick. ಮಾಮ್ಸ್, ಏನ್ ಸಮಾಚಾರ? ಹೊಸದೇದ್ರು ಬಂದೈತಾ? ಏನ ಇವತ್ ರಾತ್ರಿನ? ಲೋ, ಇವತ್ ನಿನ್ ಟೈಮ್ ಚೆನ್ನಾಗೈತೆ ಕಣ. ಫ್ರೆಂಡ್ಸ್ ನಡೀರಿ ಹೋಗೋಣ. A for apple. B for ball. C for cat. ಇವೆಲ್ಲ ಬೇಕಿತ್ತಾ? D for dawn. ಇರ್ಲಿ ಇರ್ಲಿ ಇರ್ಲಿ. ಅದ್ ಸರಿ, ಇದನ್ನೆಲ್ಲ ಕಲಿಯೋದಕ್ಕೆ ನನಗೆ ಎಷ್ಟು ಗಂಟೆ ಬೇಕು? ಗಂಟೆನಾ? ಗಂಟೆ ಅಲ್ಲ ಸರ್, ಇದನ್ನ ಕಲಿಯಕ್ಕೆ ನಿಮ್ಗೆ 2-3 ವರ್ಷ ಬೇಕಾಗತ್ತೆ. ಮತ್ತೆ
90 ದಿನದಲ್ಲಿ ಕಲ್ಸ್ಕೊಡ್ತೀನಿ ಅಂತ ಬೋರ್ಡ್ ಹಾಕೊಂಡಿದ್ರೆ ಅದು ಅಲ್ಪ ಸ್ವಲ್ಪ ಇಂಗ್ಲಿಷ್ ಗೊತ್ತಿರೋರಿಗೆ ನಾವು 90 ದಿವಸದಲ್ಲಿ ಕಲಿಸಬಹುದು. ಹಂಗಂದ್ರೆ ನಮ್ಮಣ್ಣ ಅಡ್ಕಸ್ಮಿ ನನ್ ಮಗ ಅನ್ಕೊಂಡ. ಇವ್ರ ಕೇಸ್ ಸ್ವಲ್ಪ ಡಿಫಿಕಲ್ಟ್. ಯಾಕ? ಇವ್ರಿಗೆ ಏನೇನು ಬರಲ್ಲ. ಅದಕ್ಕೆ ಅವ್ರಿಗೆ ABCD Z ವರ್ಗು ಕಲಿಸಿದ ಮೇಲೆ ಆಮೇಲೆ ಅವರಿಗೆ ಇಂಗ್ಲಿಷ್ ಬಂದ್ಬಿಡ್ಬಹುದು. ಹೌದಾ? ಶಿಷ್ಯ ಮಕ್ಕದ ಮೇಲೆ ಹೊಡೆದ್ಬಿಡ್ತೀನಿ. ಸರ್ ಇದು ಕರೆಕ್ಟ್. ಸರ್ ನೀವು ಇವತ್ತಿಂದ ಎಲ್ಲರ ಹತ್ರ ಇಂಗ್ಲಿಷ್ ನಲ್ಲಿ ಮಾತಾಡಕ್ಕೆ ಟ್ರೈ ಮಾಡಿ. ಆಟೋಮೆಟಿಕ್ಲಿ ನಿಮ್ಗೆ ಇಂಗ್ಲಿಷ್ ಬಂದ್ಬಿಡತ್ತೆ. ಇವ್ರದ್ದು ಇದ್ರಲ್ಲಿ ಬರುತ್ತಲ್ಲ, ತಗೊಳ್ಳಲ್ಲ ನಂಬರ ಇರ್ಬೋದು. ಆಗಳ ಬಡ್ಕಂತ ಇದೆ ಇಷ್ಟ. ನಾವು ಬಾರ ಕೃಷ್ಣಣ್ಣ ಅವ್ರು ಮಾತಾಡ್ತಾ ಇರೋದು. ಕೃಷ್ಣಣ್ಣ, ಏನ್ ವಿಷಯ? ನಮ್ ಕ್ವಾರೆ ಕೆಲಸ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಕಟ್ಟು ಮಸ್ತಾದ ಆಳುಗಳು ಬೇಕಾಗಿತ್ತು. ಕಳ್ಸ್ಕೊಡ್ತೀಯಾ? ಯಾಕಣ್ಣ, ನಿಮ್ಮ ಹತ್ರ ಇದ್ದಿದ್ದು ಹುಡುಗರಲ್ಲಿ ಏನಾಗ್ಬಿಟ್ರು? ಅದನ್ನೆಲ್ಲ ಬೆಂಗಳೂರು ಬಂದಾಗ ನಾನು ಹೇಳ್ತೀನಿ. ಈಗ ಜನ ಕಳ್ಸ್ಕೊಡು. ಸರಿ ಅಣ್ಣ, ಇವತ್ತೇ ಕಳ್ಸ್ಕೊಟ್ಬಿಡ್ತೀನಿ. ಇಷ್ಟ ಅಟೆಯ ಇದೆಂತ? ಇದು ಟೈ. ನಾನ್ ಮೇಷ್ಟ್ರ ಅಲ್ವಾ, ಅದಕ್ಕೆ. ಇದೇನಾ? ಅದು ಟೈನೇ. ನೀವು ಡಾನ್ ಅಲ್ವಾ, ಅದಕ್ಕೆ. ಗೊತ್ತಾಯ್ತಲ್ಲ. ನಾಳೆಯಿಂದ ನೀನ್ ಇದೆಲ್ಲ ಹಾಕೊಂಡ್ ಬರ್ಬಾರ್ದಪ್ಪ. ಮತ್ತೆ ಹೆಂಗ್ ಬರ್ಲಿ? ಈ ತರ ಕಮ್ಮ, ಈ ತರನಾ? ನನ್ನ ಹೆಸರು ನಾನು ಕೊಡಲ್ಲ. ನಿನ್ನ ಹೆಸರಲ್ಲ ಕೊಡು, ಮೇಲಿಂದ ಕೆಳಗೆ ಹಾಕ್ತಾರಲ್ಲ. ಗೊತ್ತಾಯ್ತು. ಹಳ್ಳಿನಲ್ಲಿ ಮೇಷ್ಟ್ರ ಹಾಕ್ತಾರಲ್ಲ, ಆ ತರ ಟೋಪಿ, ಪೈಜಾಮ, ಅದನ್ನೇ ಹೇಳಿದ್ದೆ. ಇವನೊಬ್ಬ ಮೇಟ್ರು. ಇದೆಲ್ಲ ಬೇಕಾಗಿತ್ತ? ಏನ? ನಾಳೆ ಎಷ್ಟು ಗಂಟೆಗೆ ಬರ್ಲಿ? ನಾಳೆ ಬೆಳಿಗ್ಗೆ ಸ್ವಲ್ಪ ಬೆನ್ಕಿರಿಯ BP ಸ್ಟಾರ್ಟ್. ಬೆಳಗ್ಗೆ ಬಾವಾಗ. ಮಾರ್ನಿಂಗ? ಬೆಳಿಗ್ಗೆ ಬಾವಾಗ. ಗೊತ್ತಾಯ್ತು. ಕರ್ಮ ಇದೆಲ್ಲ ಬೇಕಾಗಿತ್ತ? ಯಾಕಪ್ಪ ಇವ್ರ ಕೈ ಸಿಕ್ಕಾಕೊಂಡಿದ್ದೇವೆ. ಇದೇನ? ಜಡ್ಡ? We get the skill to feel. I don't kill, but I chill. Moving is bad man, I'm so sick. Them are running down the downtown. Moving is bad man, I'm so sick. Watching step on the mic and moving is bad man, I'm so sick. Them are running down the downtown. ಹಾಯ್ ಶ್ರುತಿ. ಹೌ ಯು? ಹಾಯ್. ಏ ಶ್ರುತಿ, ನಿಂಗೆ ಎಷ್ಟೇ ಧೈರ್ಯ? ಅವನೇನ್ ಸಿಂಹನ ಹುಲಿನ ತಿನ್ಬಿಡ್ತಾನ? ಗಂಡಸ್ರೆ ಅವ್ನ್ ಮುಂದೆ ನಿಂತ್ಕೊಂಡ್ ಮಾತಾಡಕ್ ಹೆದರ್ತಾರೆ. ಯಾರಮ್ಮ ಈ ಕಾಲೇಜಲ್ಲಿ ಗಂಡ್ಸು? ಯಾರು? ನೋಡೆ, ಅಲ್ಲಿ ನಿಂತಿದ್ದಾನಲ್ಲ ಅವನು. ಹಲೋ ಮಿಸ್ಟರ್. ನೀವೇ ಬನ್ನಿ. ಯಾವ ಬ್ಯಾಚ್? ಸೆಕೆಂಡ್ ಇಯರ್ ಕಂಪ್ಯೂಟರ್ ಸೈನ್ಸ್. ಓ, ಸೇಮ್ ಬ್ಯಾಚ್. ಕಾಲೇಜ್ ಸೀನಿಯರ್ಸ್ ನ ನೋಡಿದ ಕೂಡಲೇ ಸಲಾಂ ಹೊಡಿಬೇಕು ಅಂತ ನಿಮಗೆ ಗೊತ್ತಿಲ್ವಾ? ನಮ್ಮಪ್ಪ ನನಗೆ ಕಲ್ಸಿರೋದು ಎರಡೇ. ಒಂದು ಗುರು ಹಿರಿಯರಿಗೆ ಗೌರವ ಕೊಡೋದು, ಇನ್ನೊಂದು ಪ್ರೀತಿಯಿಂದ ಬಂದವ್ರಿಗೆ ಪ್ರಾಣ ಕೊಡೋದು. ಶಬಾಷ್, ಪರವಾಗಿಲ್ಲ. ನೀವ್ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಇಷ್ಟೊಂದು ಮಾತಾಡೋರು ನೆನ್ನೆ ಯಾಕೆ ಅವ್ರ ಸೇವೆ ಮಾಡಿದ್ರಿ? ಕಪಾಳ ಮೋಕ್ಷ ಮಾಡೋ ತಾನೆ? ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಅದಲ್ಲ, ನನ್ನ ಗುರಿನೇ ಬೇರೆ. ಇವಾಗ ನೀನ್ ಹೇಳಿದ್ ನಿಜ ಕಣೆ. ಅವ್ನ್ ನಿಜವಾಗ್ಲೂ ಗಂಡ್ಸೆ. ಯಾವತ್ತೋ ಒಂದಿನ ಅವ್ರಿಗೆ ಗ್ರಹಚಾರ ಬಿಡಿಸ್ತಾನೆ. ಆವಾಗ ಮಾಡ್ತಾ ಇದ್ದೆ, ಶಕ್ತಿ ಇತ್ತು. ಈಗೆಲ್ಲ ಬಿಟ್ಟಿದ್ದೀನಿ. ಅಷ್ಟು ಸುಲಭವಾಗಿ ಯಾವುದನ್ನು ಮಾಡಕ್ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ನನಗೆ ನನ್ನ ಮಗನ ಜೀವನ ಮುಖ್ಯ.
ನನ್ನ ಮಗ ಬಂದ, ನೀವೆಲ್ಲ ಹೊರಡಿ. ಹಾ ಹೊರಡಿ. ಇಷ್ಟೊಂದು ಜನ ನಮ್ಮನೆ ಹತ್ರ ಯಾಕೆ ಬಂದ್ರು? ಯಾರು ಇವರಲ್ಲ? ಚೆನ್ನಾಗೈತಾ? ಚೆನ್ನಾಗೈತಣ್ಣ. ತುಂಬಾ ಓಡಿಸ್ಬಿಟ್ಟು. ಮತ್ತೆ ಇವನೇನಲ್ಲ ಅಣ್ಣ, ರಾಷ್ಟ್ರ ಹೆದ್ದಾರಿಯಲ್ಲಿ ನಾಯಿಗೆ ಲಾರಿ ಹೊಡ್ಕೊಂಡೋದ್ರೆ ಬಿದ್ದಿರ್ತದಲ್ಲ, ಹಂಗ್ ಬಿದ್ದವನೇ. ಇದು ಸರಿ ಇಲ್ಲ, ಬಾಕಂದ ಮೇಲೆ ನಾಮುನ್ನೇಸನ್ ವಾಪಸ್ ತಗ ಅಂತ ನನ್ ಗೊತ್ತಿರೋ ಇಂಗ್ಲಿಷ್ನಾಗೆ 3 ಮುತ್ತನ ಅಂತ ಮಾತು ಹೇಳ್ದ. ನಮ್ಮ ಮೇಟ್ ಹೇಳ್ಕೊಟ್ಟಿದ್ದ. ಆದ್ರೆ ಇವ್ನ ಕೇಳ್ತಾನೆ, ಬೇಗ ಮಂತ್ರಿ ಆಗ್ಬಿಡೋಣ ಅಂತ ಹೊಂಟವ್. ಅದಾಗುತ್ತೇನೋ? ನಿಮ್ ತಾಯಿಗೂ ಆಗಲ್ಲ. ಕೇಳು, ಸ್ವಲ್ಪ ಬೆಂಕಿರಿಯ. ಇನ್ನು ಯಾಕೆ BP ಸ್ಟಾರ್ಟ್ ಆಗಿಲ್ಲ? ನನ್ನ ಎದುರ ಹಾಕೊಂಡವ್ರು ಇದುವರೆಗೂ ಬದುಕಿಲ್ಲ, ಬದುಕಕ್ ಬಿಟ್ಟಿಲ್ಲ. ಹಂಗೂ ಬದುಕ ಹಾಕೊಂಡು ರಿಲ್ಯಾಕ್ಸ್ 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 ಅಣ್ಣ. ನೋಡ, ನನ್ನ ಹತ್ರ ನಕರ ಮಾಡ್ದವನ ಸೀದಾ ನರಕಕ್ಕೆ ಕಳ್ಸಿದೀನಿ. ಗುರು ಟೈಮ್ ಆಯ್ತು ಗುರು. ಅಣ್ಣ ಟೈಮ್ ಆಯ್ತಾ? ಮೇಟ್ರು ಬರೋ ಟೈಮ್ ಆಯ್ತಲ್ಲ. ಹೌದಲ್ವಾ? ನೀನು ಹೋಯ್ತಾರಪ್ಪ. ಅಣ್ಣ, ಓಯ್ ಮಾಮ, ಎಲ್ಲಿದ್ಯೋ? ಸ್ಟೇಷನ್ ಅಲ್ಲಿ ಇದೀನಣ್ಣ. ಅವ್ನ್ ಯಾವನವನು ಬಿಡಿ ಗುರ್ತಿಗೆ ನಿಂತಿದ್ದಲ್ಲ ಎಲೆಕ್ಷನ್ಗೆ. ಶೇಖರ, ಪಲ್ಟಿ ಶೇಖರ. ಆ ಪಲ್ಟಿ ಶೇಖರ ಫೋಟೋ ಸೇರ್ಕೊಂಬಿಟ್ಟ. ಅಣ್ಣ, ನಮ್ ತಾಯಿ ಸತ್ತೋಗ್ಲಿ, ನಾನೇನು ಮಾಡಿಲ್ಲಪ್ಪ. ಆಮೇಲೆ ಇದಕ್ಕೂ ನನ್ನ ಹತ್ರ ಕಾಸಿಸ್ಕೊಂಬಿಟ್ಯಾ? ಏನಾಯ್ತು ಅಂದ್ರೆ, ನಮ್ ಚಾಕ್ನ ರಾಮಣ್ಣನ ಮಗ ಜಗ್ಗಿ ಕುಡ್ದ್ಬಿಟ್ಟು ಲಾರಿ ಓಡಿಸ್ಕೊಂಡ್ ಬರ್ತಿದ್ನಂತೆ. ಎದುರುಗಡೆ ಈ ಪಲ್ಟಿ ಬಂದವನು. ಒಂದ್ ನಿಮಿಷ ಇರು, ಏನ ಹುಡುಕ್ತಾ ಇದ್ಯಾ? ಅವ್ನ ಅಮ್ಮಕ್ಬಿಟ್ಟವನು. ಇವನ್ ಎದುರುಗಡೆ ಅಡ್ಡ ಬಂದವನೆ, ಅವ್ನ್ ಈಕದ ಇವನ್ ಮಾಲ್ಕೊಂಬಿಟ್ಟ. ಮುಖ ಎಲ್ಲ ಚಚ್ಚೋಗ್ಬಿಡೈತೆ. ಅವ್ರ ಅಪ್ಪ ಅಮ್ಮ ಬಂದ್ರು ಗುರ್ತಿಡಿಯಕ್ಕಾಗಲ್ಲ. ನೀನ್ ಹೊಸಿ ಬೇಗ ಬಂದು ಆ ಸತ್ತಾಗ ಬಿಡ್ತಾರ. ಏನಂತಾರ? ರಂಗೋಲಿನ? ರಂಗೋಲೆ ಬಿಟ್ಟು ಸೃಷ್ಟಿ ತೆಗ್ದು ದಕ್ಷಿಣ ಇಸ್ಕೊಂಡು ಹೋಯ್ತಾ ಇರು. ಆಯ್ತು. ಏನೋ ಮಾಡ್ತಾ ಇದ್ಯಾ? ಹೊಸಾದ್ ಕೊಡಿಸ್ತೀನಿ ಬಿಡು. ಅಮ್ಕೋ ಇದ್ದ ಇಷ್ಟ. This bad man are too sick. Him a running at the dance and a roll it. Move it. This bad man are too sick. Watch him step on the mic and prove it. We got the skill to feel. I don't kill, but I chill. ಹಲೋ ಮಿಸ್ಟರ್ ಇಂಡಿಯಾ, ಬನ್ರಿ ಇಲ್ಲಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ, ಒಂದ್ ಆಟ ಆಡೋಣ. ಈ ಕಾಲೇಜ್ನಲ್ಲಿ ಇವತ್ತಿನವರೆಗೂ ಕೇರಮ್ಮಲ್ ಶ್ರುತಿನ್ ಸೋಲ್ಸೋರು, ಹಾಗೆ ವಾಲಿಬಾಲ್ ಅಲ್ಲಿ ಗಿರಿ ಟೀಮಲ್ಲಿ ಗೆದ್ದೋರು ಯಾರು ಇಲ್ಲ. ಸೋಲೋದಂತೂ ಗ್ಯಾರಂಟಿ. ನೀನು ಬಾ, ಒಂದ್ಸಲ ಕೂತ್ಕೊಂಡು ಎದ್ದೋಗು. ಪರವಾಗಿಲ್ಲ ರೀ, ಆಟಕ್ಕೂ ಸೈ ಪಾಠಕ್ಕೂ ಸೈ. ಇನ್ನು ಏನೇನ್ ಗೊತ್ತು ನಿಮ್ಗೆ? ನಾನು ಹೇಳಿ ಮಾಡೋನಲ್ಲ, ಮಾಡ್ ತೋರ್ಸೋನು.
ಹೇಯ್ ಬರ ಇಲ್ಲಿ. ಏನ್ ಲವ್ವ ಮಗನೆ ಚಮಡ ಸುಲ್ಬಿಡ್ತೀನಿ. ನೋಡಕ್ ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ ಸೈಟ್ ಹಾಕಿದ್ರೆ ನಾಳೆ ಪ್ರಪಂಚ ನೋಡಕ್ ಸೈಟೇ ಇರಲ್ಲ. ಅವಳು ಯಾವತ್ತಿದ್ರು ನನಗ್ ಸೇರ್ಬೇಕಿದ್ದವಳು ಮಗನೆ ಎಂಜಿಲ್ ಮಾಡ್ಬಿಟ್ಟಿಯಾ. ಇನ್ನೊಂದ್ಸಲಿ ಅವಳ ಜೊತೆ ಇರೋದು ಮಾತಾಡೋದು ನೋಡಿದ್ರೆ ನೋಡಿ ನನ್ನ ಗುರಿನೇ ಬೇರೆ. ಮಾರಿ ಕಣ್ಣು ಓರಿ ಮೇಲೆ ಇವನ್ ಕಣ್ಣು ನಿನ್ ಸುತ್ತಿ ಮೇಲೆ ಗುರು. ನನ್ನ ಉದ್ದೇಶ ಅದಲ್ಲ. ನಾನಿಲ್ಲಿಗೆ ಬಂದಿರೋದು ಓದಕ್ಕೆ, ಹುಡುಗಾಟ ಆಡಕ್ಕಲ್ಲ. ಏನ್ರ ಇವನೇನೋ ಅಬ್ದುಲ್ ಕಲಾಂ ಆಗಕ್ ಬಂದಂಗೆ ನಾವೇನೋ ಬಂದಂಗೆ ಹೇಳ್ತಾವನೆ. ಲೈ ಓದಿ ಓದಿ ಹುಚ್ಚ ಆಗ್ಬಿಟ್ಟಿಯಾ. ಓವರ್ ಬಿಲ್ಡಪ್ ಅಲ್ಲ, ಬೇಡಮ್ಮ. ಕಳ್ಸ್ಕೊಳ ಹೇಯ್ ಕಳ್ಸ್ಕೊಳ ರೈಟ್ ಹೇಳ. ಏನ್ ಬಿದ್ದದೆ ಅಲ್ಲಿ? ಏನ ನೋಡ್ಕೊರ್ವಾ, ಕಾನೂನು ಕೈ ಕಟ್ಕೊಂಡಿದೆ ಅಂತ ನೀನ್ ಅತಿರೇಕ ಮಾಡ್ತಾ ಇದ್ಯಾ. ಕೂಲಿ ಮಾಡೋನ್ನ ಸುಲ್ಗೆ ಮಾಡೋದು ಚೆನ್ನಾಗಿರಲ್ಲ. ನಿನ್ ಮಾಡ್ಲಾ? ನಿಂತಾವ್ ಏನಾಯ್ತ? ಏನೈತೆ ನಿಂತಾವ? 2 ಜೊತೆ ಯೂನಿಫಾರ್ಮು, 2 ಜೊತೆ ಬೂಟ್ಸ್, 1 ಟೋಪಿ, ಬುಲೆಟ್ ಇಲ್ದಿರೋ ಬಂದೂಕ, ಗೆಲ್ಲಿ ಆಡಕ್ಕೆ 1 ಲಾಠಿ, ಊದಕ್ಕೆ ಈ ಲಾಠಿ ಇರೋದು ಲಾ ಅಂಡ್ ಆರ್ಡರ್ನ ಟಿವಿಯಿಂದ ನಿಲ್ಸೋದಕ್ಕೆ, ನೆಲದ ಮೇಲೆ ಎಣತರ ಬಿದ್ದಿರಕ್ಕಲ್ಲ. ಲಾಠಿ ಹಿಡಿಯೋ ಯಾವಾಗಲೂ ಬಲಿಷ್ಠವಾಗಿರಬೇಕು, ಲೂಸ್ ಆಗಬಾರ್ದು. ಕಾಕಿ ಹಾಕೊಂಡ್ರು ನೀನೇನ ಎಗರಾಡ್ತಾ ಇದ್ಯಾ? ಏನ ಕೈ ಮಾತಾಡ್ತಾ ಇದೆ? ಕಣ್ಣು ಕೆಂಪುಗಾಗ್ತಾ ಇದೆ. ಏನ್ ಸಾವು ಕಳೆನಾ? ಮುಷ್ಟಿ ಬಿಗಿ ಮಾಡ್ಬಿಟ್ರೆ ನಾನು ಮುಟ್ಬಿಡ್ತೀಯಾ? ಮುಟ್ಬಿಟ್ಟು ಮನೆಗೆ ಹೋಗ್ಬಿಡ್ತೀಯಾ? ಏಯ್ ಮಸಾಣ ಸೇರ್ಬಿಡ್ತೀಯ ಮಗನಲ್ಲೇ. ಕಾಲೇಜ್ ಕುನ್ನಿ ನೀನು. ನನ್ನೇನು ಕಾಲ್ ಚೆಂಡು ಅನ್ಕೊಂಬಿಟ್ಟಿದ್ಯಾ? ಕೊರ್ವಾ ಕಣಲೇ, ಕೊಲೆ ಆಗ್ಬಿಡ್ತೀಯ. ಯಾಕಮ್ಮ ಕರೆಂಟ್ ಹೋಗ್ಬಿಡ್ತಾ? ಕೆಕ್ಕರ್ಸ್ಕೊಂಡ್ ನೋಡ್ತಾ ಇದ್ದೆ. ಇವೆಲ್ಲ ನಂತಾವ್ ಬೇಡಮ್ಮ, ಇಕ್ಕಿಸ್ಕೊಂಡ್ಬಿಡ್ತೀಯ. ಜೂಟ್ ಹೇಳಲಿ. ಹೇಳ. ನಿಮಗೆ ಎಷ್ಟು ಸಾರಿ ಹೇಳಬೇಕು ನನ್ನಿಂದ ಏನು ಮಾಡಕ್ಕಾಗಲ್ಲ ಅಂತ? ನನ್ನ ಮನೆ ಹತ್ರ ಬರಬೇಡಿ ನೀವು. ನನ್ನ ಮಗನ ಗೊತ್ತಾದ್ರೆ ತೊಂದರೆ ಆಗುತ್ತೆ. ನೀವೇ ಹಿಂಗ ಅನ್ಬಿಟ್ರೆ ಹೆಂಗಣ್ಣ? ಪದೇ ನನ್ನ ಮನೆ ಹತ್ರ ಬಂದು ತೊಂದರೆ ಕೊಡಬೇಡಿ. ಸುಬಣ್ಣ, ನೀವೇ ಹೆಂಗ್ ಅನ್ಬಿಟ್ರೆ ಹೆಂಗ್ ಸುಬಣ್ಣ? ನಿಮ್ಮನ್ನೇ ನಂಬ್ಕೊಂಡಿದೀವಿ, ನಮ್ಮನ್ನ ಕೈ ಬಿಡ್ಬೇಡಿ ಸ್ವಾಮಿ. ನೀವು ಹೊರಡಿ. ನನ್ನ ಮಗ ಬರ್ತಾ ಇದ್ದಾನೆ. ನಾನು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀನಿ. ಹೇಳ್ದಂಗೆ ಕೇಳ್ತೀನಿ.
ದಿನೇ ದಿನೇ ಜನ ಜಾಸ್ತಿ ಆಗ್ತಿದಾರಲ್ಲ, ಇವರೆಲ್ಲ ಯಾರು? ಇವರು ನಮ್ಮಪ್ಪನ ಹತ್ರ ಏನ್ ಕೆಲಸ? ಒಂದು ಅರ್ಥ ಆಗ್ತಿಲ್ವಲ್ಲ. ಶಿವ, ಶಿವ, ಸ್ವಲ್ಪ ನಿಂತ್ಕೊಳ್ಳಿ. ಅದು ನೈಸ್ ಶರ್ಟ್. ಥ್ಯಾಂಕ್ ಯು. ಅದು ಗಿರಿ ನೆನ್ನೆ ನಿಮ್ನ ಏನೋ ಕೇಳ್ತಿದ್ದ. ನಿಮ್ಮ ಹತ್ರ ಮಾತಾಡಿದ್ರೆ ನನ್ ಕಣ್ಗುಡ್ಡೆ ಕಿತ್ತಾಕ್ತೀನಿ ಅಂದ. ಅಯ್ಯೋ, ಏನೋ ಹೇಳಕ್ಕಾಗ್ಲಿಲ್ವೇ. ಶಿವ, ನೀವ್ ಕೇಳ್ಕೊಂಡು ಸುಮ್ಮನೆ ಇದ್ರಾ? ಕೋಪ ಮನುಷ್ಯನ್ ಸುಡುತ್ತೆ ಅಂತ ನಮ್ಮಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಐ ಲವ್ ಯು ಶಿವ. ಹೇ, ಐ ಲವ್ ಯು ಶಿವ. ವಾಟ್? ಏನಂದ್ರಿ? ಐ ಲೈಕ್ ಯು ಅಂದೆ. ನಿಮ್ಗೆ ಕೇಳಿಸ್ತು? ನನಗ್ ಬೇರೆ ತರ ಕೇಳಿಸ್ತು. ಏ ಹುಡ್ಗ, ಹುಡುಗಿ ಮನ್ಸಿನ ಬೇಗ ಅರ್ಥ ಮಾಡ್ಕೊಳ್ಳೋದು ಕಲಿಯೋ. ಓಂ ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ಪಿನಾಕಿನೇ ನಮಃ, ಶಿವೇಶ್ವರಾಯ ನಮಃ, ವಾಮದೇವಾಯ ನಮಃ, ವಿರೂಪಾಕ್ಷಾಯ ನಮಃ, ಸಜ್ಜನೇ ನಮಃ, ನೀಲಾಧರಿತಾಯ ನಮಃ, ಶಿವಕನ್ಯೇ ನಮಃ, ಶಂಕರಾಯ ನಮಃ, ಖಟ್ವಾಂಗನೇ ನಮಃ, ವಿಷ್ಣುವಲ್ಲಭಾಯ ನಮಃ, ಸುಧೀಷ್ಟಾಯ ನಮಃ, ಅಂಬಿಕಾನಾಥಾಯ ನಮಃ. ದೇವ್ರೆ, ನನಗೋಸ್ಕರ ತನ್ನ ಸರ್ವಸ್ವನೇ ತ್ಯಾಗ ಮಾಡಿರೋ ನಮ್ಮ ಅಪ್ಪನ್ನ ಸಂತೋಷವಾಗಿಟ್ಟಿರಪ್ಪ. ದೇವ್ರೆ, ಆದಷ್ಟು ಬೇಗ ನನ್ ಮಗ ನನಗ್ ಸಿಗೋ ಹಾಗೆ ಮಾಡಪ್ಪ. ನಿನಗ್ 100 ತೆಂಗಿನಕಾಯಿ ಓಡಿಸ್ತೀನಿ. ಓಂ ಶಂಭವೇ ನಮಃ, ನಮಸ್ತೆ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ. ಓಂ ನಮಃ ಶಿವಾಯ ನಮಃ. ನೋಡೋಣ. ರೀ, ಆ ಹುಡುಗನ್ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ? ಏನನ್ಸುತ್ತೆ? ನಮ್ ಮಗನು ಅವನ್ ಥರನೇ ಇರ್ಬೋದೇನೋ ಅನ್ಸುತ್ತೆ ಅಲ್ವಾ? ಅಯ್ಯೋ ಮಂಕೆ, ಕಣ್ಣು ಕಾಣಿಸ್ದವ್ರನ್ನೆಲ್ಲ ಮಗ ಅಂತ ಅನ್ಕೊಳ್ಳೋದಾದ್ರೆ ಮತ್ ಮಗ ಇಲ್ಲ ಅಂತ ಯಾಕೆ ಹೇಳೋದು? ಈಗ ನಡಿ 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 ಹೋಗೋಣ. ಏಯ್, ಬಾಲ್ತಾಂಬರ. ಬಾ, ಒಂದ್ ಆಟ ಆಡು ಬಾ. ಸಾರಿ ಸರ್, ನನಗೆ ವಾಲಿಬಾಲ್ ಆಡಕ್ ಬರಲ್ಲ. ಪರವಾಗಿಲ್ಲ, ಒಂದ್ ಆಟ ಆಡು. ಬೇಡ ಸರ್, ಬಲವಂತ ಮಾಡಬೇಡಿ. ಮುಚ್ಕೊಂಡ್ ಆಡಲೇ. ಬಟ್ಟೆ ಗಲೀಜ್ ಮಾಡ್ಕೋಬೇಡ.
ನಿನ್ ಗುರಿ ಯಾವತ್ತೂ ಕೆಟ್ಟಿದೆ. ಆಟದಲ್ಲಿ ಗೆಲುವು ಸೋಲು ಹಗಲು ರಾತ್ರಿ ಇದ್ದ ಹಾಗೆ. ಇಲ್ಲಿವರೆಗೂ ಸೋಲಿಲ್ದೆ ಮೆರೀತಿದ್ದೆ. ಈಗ ಗೊತ್ತಾಯ್ತಾ ಸೋಲಿನ ರುಚಿ ಏನು ಅಂತ? ಶಿವು, ಶ್ರುತಿ, ಆಟದಲ್ಲಿ ಯಾವಾಗ್ಲೂ ನಾ ಗೆಲ್ತಿದ್ದೆ. ಹಗ್ಲೆಲ್ಲ ಯಾವಾಗ್ಲೂ ನೀನ್ ನೆನ್ಸ್ಕೊತಿದ್ದೆ. ಮೊದಲನೇ ಸಲ ನಾ ಸೋತೆ. ಸೋಲಿನ ರುಚಿ ಏನು ಅಂತ ಗೊತ್ತಾಯ್ತು. ನಿನಗೆ ರಾತ್ರಿ ರುಚಿ ಏನು ಅಂತ ತೋರಿಸ್ತೀನಿ ಬಾ. ಬನ್ನಿ ಸರ್, ನಿಮಗೆ ವೇಟಿಂಗ್. ಅದೇನದು ಹುಡುಗಿರ್ ಮೇಲೆ ಕೈ ಹಾಕಿದ ತಕ್ಷಣ ಹುಡುಗರೆಲ್ಲ ಹೀರೋಗಳಾಗ್ಬಿಡ್ತಿರಲ್ಲ, ಯಾಕೆ? ಅದೇ ಮಣ್ಣಿನ ಗುಣ ಕಣ. ನಮ್ಮ ದೇಶನೂ ತಾಯಿ ಅಂತೀವಿ, ನಮ್ಮ ಭಾಷೆನೂ ತಾಯಿ ಅಂತೀವಿ, ನಮಗ್ ಜನ್ಮ ಕೊಟ್ಟವಳು ತಾಯಿ ಅಂತೀವಿ. ಆ ತಾಯಿನ ದೇವ್ರು ಅಂತೀವಿ. ಅಂತ ಹೆಣ್ಣಿಗೆ, ಆ ಹೆಣ್ಣು ತನಕ್ಕೆ ಅವಮಾನ ಆಗೋ ಪರಿಸ್ಥಿತಿ ಬಂದ್ರೆ ಎಂತವನ್ನೇ ಆದ್ರೂ ಹೀರೋ ಮಾಡೋ ಶಕ್ತಿ ಈ ಮಣ್ಣಿಗಿದೆ, ಈ ಗಂಡಿಗೂ ಇದೆ. ಹಾಗಾದ್ರೆ ನಿನಗೆ ಶಕ್ತಿ ಇದೆ, ತೋರ್ಸು ನೋಡೋಣ. ಹೊಡಿತೀನಿ ಅಂದೆ, ಬಾ. ಬಾರ. ಇನ್ನೊಂದ್ಸಲಿ ಈ ಕಾಲೇಜ್ ಕಾಂಪೌಂಡ್ ಅಲ್ಲಿ ಕಾಣಿಸ್ಕೊಂಡ್ರೆ ಶಿವ, ಯಾರು ಏನಾದ್ರೂ ಮಾಡ್ಕೊಳ್ಳಿ, ನೀನ್ ದುಡುಕ್ಬೇಡ. ಬೇರೆ ರೂಸಾಬ್ರಿ ನಮ್ಗೆ ಯಾಕೆ? ಕೂಲಿ ಮಾಡಿದವ್ರ ಸಂಬಳ ಕೇಳಿದ್ದಕ್ಕೆ ಪ್ರಾಣ ಹೋಗೋಗ್ ಹೊಡಿತಾ ಇದ್ರು ನೋಡ್ತಾ ಇರ್ಬೇಕೇನಪ್ಪ? ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಯಾಕೆ ಅಂತ ಕೇಳ್ಬಾರ್ದೇನಪ್ಪ? ಕೇಳ್ಬೇಕು, ಆದ್ರೆ ಅದಕ್ಕಿಂತ ಬೇರೆಯವ್ರಿದ್ದಾರೆ. ಇಲ್ಲಿ ಜನ ತುಂಬಾ ಕೆಟ್ಟವರು. ಇವ್ನ ಎದುರು ಹಾಕೊಂಡ್ರೆ ಬದುಕೋದು ತುಂಬಾ ಕಷ್ಟ. ಈ ಪ್ರಪಂಚ ನೇನ್ಕೊಂಡಿತ್ತರ ಇಲ್ಲ. ಇದು ತುಂಬಾ ಕೆಟ್ಟ ಪ್ರಪಂಚ. ನೀತಿ ಕೆಟ್ಟ ಜನ, ನಡತೆ ಬಿಟ್ಟು ಸಮಾಜದಲ್ಲಿ ನಿನ್ನ ಸ್ಥಾನನೇ ಬೇರೆ ಕಣೋ. ನಿನ್ನ ಭವಿಷ್ಯದ ಬಗ್ಗೆ ನೂರಾರು ಕನಸು ಕಟ್ಕೊಂಡಿದ್ದೀನಿ. ಅದನ್ನ ಕೆಡಬೇಡ. ನೋಡು, ನನ್ನ ಮಾತು ಕೇಳು. ನನಗೆ ಕೋಪ ಬಂದಾಗ ಈ ಮಣ್ಣಿನ ಕೈಯಲ್ಲಿ ಇಟ್ಕೊಂಡು ಕಣ್ಮುಚ್ಚಿ ನೆನಪು ಮಾಡ್ಕೋ. ನಿನ್ ಕೋಪ ಕಡಿಮೆ ಆಗತ್ತೆ. ನಾನು ಹೇಳಿದ್ ಮರ್ತೋಯ್ತಾ? ಮರ ಇದ್ ಕಡೆ ಮಳೆ ಚೆನ್ನಾಗಿ ಬೀಳುತ್ತೆ, ಗೊಬ್ಬರ ಇದ್ ಕಡೆ ಬೆಳೆ ಚೆನ್ನಾಗಿ ಬರುತ್ತೆ, ನನಗೆ ಅನ್ನ ಹಾಕಿದ ಕಡೆ ಅನ್ಯಾಯ ಅಡ್ರೆಸ್ ಇಲ್ದಂಗೆ ಹೋಗುತ್ತೆ. ಓಹೋ, ಇದಾ ಸಮಾಚಾರ? ಹೌದಪ್ಪ, ನಾನ್ ನಿಮ್ ಮಗ. ನಾನು ಯಾವ ತಪ್ಪು ಮಾಡಿಲ್ಲ. ಒಂದ್ ಹುಡುಗಿ ಶೀಲನ್ ಕಾಪಾಡಕ್ಕೋಸ್ಕರ ಅವ್ರ ಮೇಲೆ ಕೈ ಮಾಡದೆ ಬೇರೆ ದಾರಿ ಇರ್ಲಿಲ್ಲ. ಆ ದೌರ್ಜನ್ಯನ ಹೇಡಿ ತರ ನೋಡ್ಕೊಂಡು ನಿಂತ್ಕೊಳಕ್ಕೆ ನನ್ನ ಮನ್ಸು ಒಪ್ಲಿಲ್ಲ. ಅವತ್ತು ನೀವು ಮಾಡ್ತಿದ್ದನ್ನೇ
ಇವತ್ತು ನಾನು ಮಾಡಿದ್ದು. ಯಾಕಂದ್ರೆ ನನ್ನ ಮೈಯಲ್ಲಿ ಹರಿತಾ ಇರೋದು ನಿಮ್ ರಕ್ತ, ನಿಮ್ ರಕ್ತ, ನಿಮ್ ರಕ್ತ. ಯಾರ ರಕ್ತ ಯಾರ ಮೈಯಲ್ಲಿ ಹರಿತಾ ಇದೆ? ನಿನ್ನ ಮಗನೇ ಅಲ್ಲ. ಮುಚ್ಚು ಬಾಯಿ. ಯಾರು ಅಪ್ಪ ನಿನಗೆ? ಇನ್ ಯಾರ ಹೆತ್ತರೋ ಯಾರು ಗೊತ್ತು? ನನ್ನ ಬಗ್ಗೆ ಏನೋ ಗೊತ್ತು ನಿನಗೆ? ನಾನು ಯಾರು, ಏನ್ ಮಾಡ್ತಾ ಇದ್ದೆ ಗೊತ್ತು ನಿನಗೆ? ಗೊತ್ತಾ ನಿನಗೆ? ದುಡ್ಡು ಕೊಡ. ಗುರು ಒಂದೇ ಒಂದು ಪ್ಯಾಕೆಟ್ ಅಮ್ಮ. ತಳ್ಬೇಡ ಗುರು. ಒಂದು ಪ್ಯಾಕೆಟ್. ಅಣ್ಣ ಎಣ್ಣೆ ತಾತನಪ್ಪ ಚೆನ್ನಾಗಿದ್ದ. ಏಯ್, ಇದೆಲ್ಲ ನಡೆಯೋದಿಲ್ಲ. ಕೂಲಿ ಮಾಡೋ ಅಂತ ಕಿತ್ಕೊಂಡು ತಿಂತೀಯ? ನಾಚಿಕೆ ಆಗಲ್ಲ? ಹುಚ್ಚು ನಾಯ್ತರ ಬೀದಿ ಬೀದಿ ಅಲ್ಕೊಂಡು ಹೆಂಗಸರಿಗೆ ತೊಂದರೆ ಕೊಡ್ತೀಯ? ಇನ್ನೊಂದ್ಸಲ ಈ ರೀತಿ ಮಾಡೋದು ನೋಡಿದ್ರೆ ಸುಮ್ಮನೆ ಇರೋದಿಲ್ಲ. ಏನ್ ಮಾಡ್ತೀಯ? ಹೊಡಿತ ನೀನು? ನಮ್ಗೆ ಹೊಡಿತ ನೀನು? ಒಳ್ಳೆ ನೀರಿಗೆ ಆ ತೊಂಡೆ ಕಪ್ಪನ ಬೇಡಮ್ಮ. ಇದನ್ನೆಲ್ಲ ಕೇಳ ನೀನ್ ಯಾರು? ನಿನ್ನಂತವ್ರನ್ನ ಬಸ್ ಸ್ಟಾಂಡ್ ಹತ್ರ ಸುಮಾರು ಜನ ನೋಡಿದೀನಿ, ಕಾಸು ಹಾಕಿದೀನಿ. ಇದೆಲ್ಲ ನಮ್ಮ ಹತ್ರ ಬೇಡ. ಊರ್ ಬೆಳಿತ ವೈಚಾರ. ಇವನ ಕಿಲ್ ಬಂದ. ಯಾರಮ್ಮ ನೀನು? ಏನಾಯ್ತು? ನನ್ ಚೀಲನೆ ಹೋಯ್ತು.
ಇನ್ನ ತಲೆ ಎತ್ಕೊಂಡು ಹೇಗ್ ಬಾಳ್ಲಿ? ಮಾನದಿಂದ ಇರೋರ್ನೇ ಮದ್ವೆ ಆಗೋದ್ ಕಷ್ಟ, ಅಂತದ್ರಲ್ಲಿ ನನ್ನನ್ ಯಾರು ಮದ್ವೆ ಆಗ್ತಾರೆ? ಸುಬ್ಬಣ್ಣ, ದಿನೇ ದಿನೇ ಅವನ ಕಾಟ ಜಾಸ್ತಿ ಆಗ್ತಾ ಇದೆ. ಇದಕ್ಕೊಂದು ಗತಿ ನೀನೇ ಕಾಣಿಸ್ಬೇಕಣ್ಣ. ಮರ ಇದ್ ಕಡೆ ಮಳೆ ಚೆನ್ನಾಗಿ ಬೀಳುತ್ತೆ, ಗೊಬ್ಬರ ಇದ್ ಕಡೆ ಬೆಳೆ ಚೆನ್ನಾಗಿ ಬರುತ್ತೆ. ನನಗೆ ಅನ್ನ ಹಾಕಿದ ಕಡೆ ಅನ್ಯಾಯ ಅಡ್ರೆಸ್ ಇಲ್ದಂಗೆ ಹೋಗುತ್ತೆ. ನೀವೇನು ಯೋಚನೆ ಮಾಡಬೇಡಿ. ಕಾಲ ಕೂಡ್ ಬಂದಾಗ ಅದೇನಾಗಬೇಕೋ ಅದಾಗುತ್ತೆ. ಇಷ್ಟೆಲ್ಲ ನಡೆದ ಮೇಲೂ ನಾವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಕರ ನಾರಾಯಣ ಇಡೀ ಊರನ್ನೇ ನರಕ ಮಾಡ್ಬಿಡ್ತಾನೆ. ಬೇರೆ ದಾರಿ ಇಲ್ಲ. ನಾರಾಯಣನ ಮುಗಿಸ್ಬಿಡ. ಎಷ್ಟೊತ್ತಿಗೆ ಬರ್ತಾನ ಅವನು? ಇನ್ನೇನು ಬರೋ ಗೊತ್ತಾಯ್ತಣ್ಣ. ಎಷ್ಟ್ ದಿನ ಅಂತ ಅವನ ಹಿಂದೆಗಡೆ ಈ ಕಸ ಚೀಲ ಎತ್ಕೊಂಡು 4 8 ಕೂಲಿ ಮಾಡಿ ಸಾಯ್ತೀರ. ಈ ನಾರಾಯಣ ನಂಬಿದ್ರೆ ಇಲ್ಲೇ ಸ್ವರ್ಗ. ಕೊಡ ಅವನಿಗೆ. ಆ ತೀಟೆ ಸುಬ್ಬನ್ ಜೊತೆ ಸೇರ್ಕೊಂಡು ತಿರ್ಬೋಗಿಗಳ ತರ ಸಾಯ್ತೀರ ನೀವು. ಇನ್ಮೇಲೆ ನನ್ನ ಜೊತೆ ಇರಪ್ಪ. ಈಗ ನೀವೆಲ್ಲ ಸೇರಿ ಆ ತೀಟೆ ಸುಬ್ಬನ್ನೇ ಮುಗಿಸ್ಬಿಡಿ. ಅವನ್ನ ಮುಗಿಸ್ಬಿಟ್ರೆ ನಮ್ ಮುಂದೆ ಬಾಲ ಬಿಚ್ಚೋ ನಾಯಿ ಯಾವುದು ಇರೋದಿಲ್ಲ. ನನ್ನ ಪ್ರಾಣ ಉಳಿಸಿದ ಮಗುನ ನಮ್ಮ ಪ್ರಾಣ ಇರೋವರೆಗೂ ತಂದೆ ತಾಯಿ ಸ್ಥಾನ ಕೊಟ್ಟು ಸಾಕೋಣ. ನೀವೇ ಸಾಕೊಳ್ಳಿ, ನನಗೇನು ಅಂತ ಕರ್ಮ ಬಂದಿಲ್ಲ. ಬೀದಿಯಲ್ಲಿ ಸಿಕ್ಕಿದ ಮಗುನ ತಿಪ್ಪೇಲ್ ಬಿಸಾಕೋದ್ ಬಿಟ್ಟು ಮನೆವರೆಗೂ ತಂದಿದ್ದೀರಲ್ಲ, ನಿಮ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಬೇಷ್. ನಡು ರಾತ್ರಿ ನಾರಾಯಣ ಶೀಲ ಕೆಡಿಸ್ಬಿಟ್ಟ ಗೊಡೋ ಅಂತ ಅಳ್ತಾ ಇದೆಯಲ್ಲ, ಅವತ್ತು ನಿನಗ್ ಮಾಡ್ಬೇಕಾದ ಕೆಲ್ಸನ ಇವತ್ತು ಈ ಮಗು ಹೇಳ್ತಾ ಇದೀಯಾ? ನೀನು ಒಂದು ಹೆಂಗ್ಸ. ಈ ಮಗುನ ದಾರಿಲಿ ಬಿಡೋದು ಸರಿಯಲ್ಲ. ಇವನ್ಗೊಂದು ಒಳ್ಳೆ ಭವಿಷ್ಯ ರೂಪಿಸ್ಬೇಕು. ಅದಕ್ಕೆ ನಾರಾಯಣ ಬಿಡೋದಿಲ್ಲ. ಅವನ ಎದುರಿಸೋದಕ್ಕೆ ನನ್ನ ಜೊತೆ ಯಾರೂ ಇಲ್ಲ. ನಾವಿಲ್ಲಿದ್ರೆ ನಮಗೆ ಪ್ರಾಣದಂಡನೆ ಯಾವತ್ತೂ ತಪ್ಪಿದ್ದಲ್ಲ. ಬಾ ಪುಟ್ಟ, ನಮ್ಗೆ ಊರೇ ಬೇಡ. ಈಗ ಹೇಳು, ಪರೋಪಕಾರಿಯಾಗಿದ್ದ ನಾನು ನನ್ನ ಪ್ರಾಣ ಉಳಿಸ್ತೇನೆ ಒಂದೇ ಕಾರಣಕ್ಕೆ. ನಿನಗೊಂದು ಒಳ್ಳೆ ಜೀವನ ಕೊಡಬೇಕು ಅನ್ನೋ ಹಂಬಲದಿಂದ ನಾನೀ ದೂರು ಮಾಡ್ತಿದ್ದ ಕೆಲಸ ಬಿಟ್ಟು ಗೊತ್ತು ಗುರುಲ್ದಿರೋ ಊರಲ್ಲಿ ಕಲ್ಲು ಮಣ್ಣು ಹೊತ್ತು ದಿನಗೂಲಿ ಮಾಡಿ ನಿನ್ನ ಸಾಕದೆ ಬೆಳೆಸ್ತೆ. ಒಳ್ಳೆ ಮರ್ಯಾದೆ ಕೊಟ್ಟೆ ನೀನು. ಅಪ್ಪ ಸಾಕಪ್ಪ, ಸಾಕು. ನೀನು ಸಹವಾಸ ನನಗೆ ಬೇಡ. ನೀನು ಮಾಡಿದ ತಪ್ಪಿಗೆ ನಾನು ಹೊಣೆ ಆಗೋದಕ್ಕೆ ಸಿದ್ಧ ಇಲ್ಲ. ನಿನ್ ದಾರಿ ನೀನು ನೋಡ್ಕೊ. ಗುಡುಗು ಸಿಡ್ಲು ಯಾವ ಕ್ಷಣದಲ್ಲಿ ಮಳೆ ಬರುತ್ತೋ
ನಂಗೆ ಹಸುವಾಗ್ತಾ ಇದೆ ಕಣೆ, ಊಟ ಬಡಿಸೆ. ಇನ್ನೊಂದ್ ಸ್ವಲ್ಪ ಹೊತ್ತು ಕಾಯೋಣ ರೀ. ಇದನ್ನ ಯಾರಿಗಾದ್ರೂ ಕೊಟ್ಬಿಟ್ಟು ಆಮೇಲೆ ನಿಮ್ಗೆ ಊಟ ಬಡಿಸ್ತೀನಿ. ಮಗನ್ ಕಳ್ಕೊಂಡು 22 ವರ್ಷ ಆಯ್ತು. ಇನ್ನೂ ಉಪವಾಸ ಮಾಡೋದು ಬಿಟ್ಟಿಲ್ಲ ನೀನು. ಅಲ್ಲ, ಇನ್ನು ಎಷ್ಟು ದಿವಸ ಅಂತ ಈ ವ್ರತ ಮಾಡ್ತೀಯ ಹೇಳು? ನಮ್ಮ ಮಗುಗ್ ಒಳ್ಳೇದಾಗೋದಾದ್ರೆ ನಾನು ಜನ್ಮ ಪೂರ್ತಿ ಉಪವಾಸ ಮಾಡ್ತೀನಿ ಕಣ್ರಿ. ನಾವು ಸಾಯೋಕ್ ಮುಂಚೆ ಒಂದ್ಸಲ ನಮ್ಮ ಮಗು ನೋಡಿದ್ರೆ ಸಾಕು. ಎಲ್ಲ ನಿನ್ ಭ್ರಮೆ. ಯಾಕಾಗ ಅನ್ಕೋತೀರಾ? ಅವನು ಶಿವನ ವರದಿಂದ ಹುಟ್ಟಿದವನು. ಶಿವನ ವರ, ಶಿವಶರಣರ ವಾಕ್ಯ ಯಾವತ್ತೂ ತಪ್ಪಾಗೋದಿಲ್ಲ. ಅವನು ನಮಗ್ ಸಿಗ್ತಾನೆ. ಪಾಪ, ಯಾರ ಹೆತ್ತ ಮಗನೋ ಏನೋ ಮಳೇಲಿ ನೆನೀತಾ ಇದ್ದಾನೆ. ಹೋಗಿ ಕರ್ಕೊಂಡ್ ಬನ್ರಿ. ಆಯ್ತು. ಏ ಯಾಕಪ್ಪ ಮಳೆಯಲ್ಲಿ ನೆನೀತಾ ಕೂತಿದ್ಯಾ? ಎದುಳು ಎದುಳು ಬಾ, ಅಲ್ಲಿ ಹೊರ್ಸ್ಕೋ. ಯಾಕಪ್ಪ, ಏನ್ ಬೇಸರ? ನಡಿಯಪ್ಪ, ಒಳಗೆ ನಡಿ. ಬಾಪ, ಬಾ ಒಳಗ್ ಬಾ. ನಡಿ. ಕುಂತ್ಕೋ. ತಗೋಪ್ಪ ತಗೋಪ್ಪ. ತಿನ್ನಪ್ಪ. ಇವತ್ತು ನಮ್ಮ ಮಗ ಹುಟ್ಟಿದ್ದಿನ. ನನಗಿಂತ ತಂದೆ ತಾಯಿ ಇಲ್ಲದೆ ಇರಬಹುದು, ಆದ್ರೆ ನಾನು ಯಾರು ಏನು ಅಂತಾನೆ ಗೊತ್ತಿಲ್ಲದೆ ಹೋದ್ರು ನನಗೆ ನಾನು ಅನಾಥ ಅನ್ನೋ ಕೊರಗು ಬರದೇ ಇರೋ ಹಾಗೆ, ತಂದೆ ತಾಯಿ ಪ್ರೀತಿ ಕೊರತೆ ಕಾಣದೇ ಇರೋ ಹಾಗೆ ನೋಡ್ಕೊಂಡು ನನ್ನ ಸಾಕೋ ಸಲುವಾಗಿ ಹಗಲು ರಾತ್ರಿ ಕಷ್ಟಪಟ್ಟು ನನ್ನ ಸಾಕಿದ ನನ್ನ ಅಪ್ಪನ್ನ ಬಿಟ್ಟು ಬರಬಾರ್ದಾಗಿತ್ತು. ಇಷ್ಟು ವರ್ಷ ನನ್ನ ಸಾಕಿದವರಿಗೆ ನನಗೆ ಹೊಡೆದು ಬುದ್ಧಿ ಹೇಳುವಷ್ಟು ಅಧಿಕಾರ ಇಲ್ವಾ? ಖಂಡಿತ ಇದೆ. ನಾನು ತಪ್ಪು ಮಾಡಿದೆ. ನಾನು ಮನೆ ಬಿಟ್ಟು ಬಂದು ತಪ್ಪು ಮಾಡಿದೆ. ಯಾಕಪ್ಪ, ಏನ್ ಯೋಚನೆ ಮಾಡ್ತಿದೀಯಾ? ತಿನ್ನಪ್ಪ. ಏನ್ ಯೋಚನೆ ಮಾಡ್ತಿದೀಯಾ? ಏನಿಲ್ಲ, ತಿನ್ನು. ಮನೇಲಿ ಅಪ್ಪ ಕಾಯ್ತಾ ಇರ್ತಾರೆ, ನಾನು ಹೋಗಿ ಬರ್ತೀನಿ. ನಿಮ್ಮಂತ ಅಪ್ಪ ಅಮ್ಮನ ಪಡೆಯಕ್ಕೆ ನಿಮ್ಮ ಮಗ ತುಂಬಾ ಪುಣ್ಯ ಮಾಡಿದ್ದಾನೆ. ಬರ್ತೀನಿ. ಏನ್ ಸುಬಣ್ಣ, ಹೀಗೆ ಯೋಚನೆ ಮಾಡ್ತಾ ಕೂತ್ ಬಿಟ್ರಲ್ಲ? ಇಷ್ಟು ದಿವಸ ನಿನ್ ಹೊಟ್ಟೆ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ಸಾಕ್ದೆ ಅವನ್ನ. ಏನೋ ದುಡುಕಿ ತಪ್ಪು ಮಾಡ್ದ ಅಂತ ಮನೆಯಿಂದ ಆಚೆ ಹಾಕ್ಬಿಟ್ರಲ್ಲ. ಅಲ್ಲ, ನಿಮ್ಮನ್ನ ಬಿಟ್ರೆ ಅವ್ನು ಯಾರಿದ್ದಾರೆ ಅಂತ. ಅಲ್ಲ ಸುಬ್ಬಣ್ಣ, ಅವನು ಬಿಟ್ಟು ಒಂದು ಗಂಟೆನೂ ಇರಕ್ಕಾಗಲಿಲ್ಲ ನಿನ್ನ ಕೈಯಿಂದ. ಬಾಬಾ, ಅವ ಎಲ್ಲಿದ್ದಾನೋ ಹುಡುಕಿ ಕರ್ಕೊಂಬರೋಣ. ಹೇಳ. ನಡಿ.
ನಡೀರಿ. ನೋಡಪ್ಪ ಅವನೇ ಬಂದ. ಶಿವ, ಅಪ್ಪ ಅಪ್ಪ, ನನ್ನ ಕ್ಷಮಿಸ್ಬಿಡಪ್ಪ. ಶಿವ, ನನ್ನ ಕ್ಷಮಿಸ್ಬಿಡ. ಕೋಪದಲ್ಲಿ ಕೈ ಮಾಡ್ಬಿಟ್ಟೆ ಕಣ, ಕ್ಷಮಿಸ್ಬಿಡ. ನನ್ನ ಕೋಪ ನಿಮ್ಮ ಕನಸಿನ ಗೋಪುರನ ಕೆಡಬಿಡ್ತು. ದಯವಿಟ್ಟು ನನ್ ಕ್ಷಮಿಸ್ಬಿಡಪ್ಪ, ನನ್ ಕ್ಷಮಿಸ್ಬಿಡಪ್ಪ. ಯಾಕೋ ಅಪ್ಪ, ನಮ್ಮಪ್ಪ ಅಮ್ಮ ಬದುಕಿರ್ತಾರ? ಹೇ ಲಕ್ಷ್ಮಿ, ಯಾಕಮ್ಮ ಅಪಶಕನದ ಮಾತಾಡ್ತಾ ಇದ್ಯಾ? ಅವನ್ ಸಿಗೋದಕ್ ಮುಂಚೆ ನಾವು ಸಾಯೋದಿಲ್ಲ. ನಮಗ ಅವನ್ ಸಿಗೋದಕ್ ಮುಂಚೆ ಅವನ್ ಸಾಯೋ ಹಾಗಿಲ್ಲಮ್ಮ, ಸಿಗ್ತಾನೆ. ಅವ್ರು ಖಂಡಿತ ಸಿಗ್ತಾರ? ಖಂಡಿತ ಸಿಗ್ತಾನಮ್ಮ. ನನ್ ತಮ್ಮನ್ ಹೊಡೆದಿದ್ ಯಾರು ಅಂತ ಇನ್ನು ಕಂಡು ಹಿಡಿಯಕ್ಕಾಗ್ಲಿಲ್ಲ ನಿನ್ ಕೈಯಲ್ಲಿ? ನೋಡಿ ಮೇಡಮ್, ಯಾರು ಹೊಡೆದ್ರು ಅಂತ ಗೊತ್ತಿಲ್ಲದೆ ಇದ್ರೆ ಯಾನಂತ ಹಿಡ್ಕೊಂಡ್ ಬರ್ಲಿ. ಯಾರೋ ನಿಮ್ ತಮ್ಮನ್ ಹೊಡೆದ್ರು ಅಂತ ನೀವ್ ನನ್ ಮೇಲೆ ಕೈ ಮಾಡೋದು ಸರಿ ಕಾಣಲ್ಲ. ಡ್ಯೂಟಿ ಮೇಲೆ ಇರೋ ಪೊಲೀಸ್ ಮೇಲೆ ಕೈ ಮಾಡಿದ್ರೆ ಡಿಪಾರ್ಟ್ಮೆಂಟ್ಗೆ ಅವಮಾನ. ನಾನು ನನಗೆ ನನ್ನ ಡಿಪಾರ್ಟ್ಮೆಂಟ್ಗೆ ಅವಮಾನ ಆದ್ರೆ ಸಹಿಸ್ಕೊಳಕ್ಕಾಗಲ್ಲ. ಹಾಗಂತ ನಮ್ಮ ಮಚ್ಚಿನ ಮೇಲೆ ಕೈ ಮಾಡ್ದವನ್ನ ಹುಡ್ಕೊಟ್ಟವ್ರಿಗೆ ಬಹುಮಾನ ಕೊಡಲಾಗುತ್ತದೆ ಅಂತ ಪೇಪರ್ ಅಲ್ಲಿ ಹಾಕಿ ಹುಡ್ಕೊಂಬಂದವನ್ನ ಮನೆ ಕರ್ಕೊಂಬಂದು ಪಾದ ಪೂಜೆ ಮಾಡಿ ಮಂಗಳಾರತಿ ಮಾಡ್ಬೇಕಾ? ಏಯ್, ನಾನ್ ಬರೀ ಹೂ ಅಂದ್ರೆ ಅವನ್ ಮೂಳೆಗಳನ್ನ ಮುರಿದು ಮೂಟೆ ಕಟ್ಬಿಡ್ತಾರ ನಮ್ಮ ಹುಡುಗರು. ಗೊತ್ತೇನೋ? ನೋಡಿ ಸರ್, ನೀವ್ ಯಾರು, ನಿಮ್ ಪವರ್ ಏನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಕೊಲೆ ಮಾಡಿದ ಕೈಯಿಂದಾನೆ ತಲೆ ಸವರಿ ತಪ್ಪಿಸ್ಕೊಬಿಡ್ತೀರ. ಅಂತದ್ರಲ್ಲಿ ನಿಮ್ ಮೈದನ್ನ ನೋಡಿದಾನೆ ಅಂದ್ರೆ ನೀವ್ ಏನ್ ಮಾಡ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನೀವೆಲ್ಲ ಒಂದ್ ಪೊಲೀಸು. ಜರ್ಗೋ. ನಿನ್ ಮೂತಿಗ್ ಮೀಸೆ ಬೇರೆ ಕೇಳು. ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಏನೇನೋ ಹೇಳ, ಏನು ಕಿಸಕ್ಕಾಗಲ್ಲ. ಬಾಯಿ ಮುಚ್ಕೊಂಡು ಕೂತ್ಕೋ. ಅಯ್ಯ ಇರ ಹೇಳ್ತೀನಿ. ಏಯ್, ನಿನ್ ಕೈಯಲ್ಲಿ ಏನು ಆಗಲ್ವಂತೆ. ಅವನ್ಗೇನ್ ಮಾಡ್ಬೇಕಂತ ನಾನ್ ಮಾಡ್ತೀನಿ, ನೀನ್ ತಿರುಗಿ ನೋಡ್ದು ಒಯ್ತಾ ಇರು. ಬಾಯಿ ಮುಚ್ಕೊಂಡು ಕೂತ್ಕೋ. ನೀನ್ ಸುಮ್ಮನೆ ಇರು, ನಾನು ಇದೀನಲ್ಲ. ನೋಡು, ಅವರೆಲ್ಲ ಇದ್ದಾರೆ. ಒಂದ್ ವಿಷಯ ಹೇಳ್ಬೇಕು, ಕಿವಿ ಕೊಡಿಲಿ. ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ. ಅವನಿಗೆ ನಂಗೆ ಸ್ವಲ್ಪ ಅದೆಲ್ಲ ಕಣೋ, ಸಮಾಧಾನ ಮಾಡ್ತಿದ್ ನಾವು. ಈ ನನ್ನ ಮಕ್ಕಳನ್ನ ಕಟ್ಕೊಂಡ್ರೆ ಇಂಗ್ಲಿಷ ನೋಡ್ತಾ ಇದೀನೋ, ಬೊಂಬೆ 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 ನೋಡ್ತಾ ಇದೀನೋ. ಕಲ್ತ್ಕೊಂಡ್ಬಿಟ್ಟಿದ್ಯಾ ಅನ್ಕೊಂಡಿದ್ದೆ. ಕರೀದು ಬಿಳಿದು ಏನಿದು? ಪಾಸನ್ನು ಸೂಪರ್ ಸೂಪರ್ ಅಂತ ಬಾರ ಕತೆ ಮುಂದೆ ವರ್ಷ. ಬಾರೋ, ಹಠ ಮಾಡ್ಬೇಡ, ಬಾ.
ಏನೋ ತೀಟೆ ಸುಬ್ಬ, ಈ ಮನೆನೂ ಹುಡ್ಕೊಂಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ನಿಮ್ ಕಡೆಯವ್ರನ್ನ ಹೊಡೆದಿದ್ದು ಆ ನಿನ್ಗೂ ಗೊತ್ತಾಗ್ಬಿಡ್ತಾ? ಏನೂ ಆಗಿಲ್ಲ. ಈ ನಾರಾಯಣಂದು ಇನ್ನೂ ಮುಗ್ದಿಲ್ಲ. ನನ್ ಮಚ್ಚನ್ ಹೊಡೆದಿದ್ ನನ್ ಮಗ ಸಿಕ್ತಿದ್ದಾಗೆ ಶಿವನ್ ಪಾದ ಸೇರಕ್ ಹೋಯ್ತಾ ಇರ್ಬೇಕು. ನಿಮ್ ಕಡೆಯವ್ರನ್ನ ಹೊಡೆದಿದ್ದು ಇವನೇ. ನನ್ ಮಗನ ಬಿಟ್ಬಿಡು, ಬೇಡ ಕೊಡ್ವಾ. ಅವನು ಇವನ್ ಮಗ ಅಂತೆ. ಈ ಅಬ್ಬುಲಿ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ಹುಲಿ ಮರಿ ಸಾಕವ್. ಇಲ್ಲ ನಾರಾಯಣ, ನಾನು ಅವತ್ತೇ ಹೇಳಿದ್ನಲ್ಲ, ನಿನ್ ದಾರಿಗೆ ನಾನು ಯಾವತ್ತೂ ಅಡ್ಡ ಬರೋದಿಲ್ಲ ಅಂತ. ನನ್ ಮಗ ಅಂತವನಲ್ಲ, ಏನೋ ಗೊತ್ತಿಲ್ಲ ತಪ್ಪು ಮಾಡಿದ್ದಾನೆ. ನಿನ್ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ, ಅವ್ನ್ ಬಿಟ್ಬಿಡು. ನನ್ ಕಾಲು ಬೀಳ್ಬೇಕಾದವ್ ನೀನಲ್ಲ, ನಿನ್ ಮಗ. ಅವನು ನನ್ ಕಾಲು ಹಿಡ್ಕೊಂಡು ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ, ಬಿಟ್ಬಿಡ್ತೀನಿ. ಹೋಯ್ತಾ ಇರ್ಬೋದು. ಶಿವ, ನಿನ್ ಕೈ ಮುಗಿದು ಕೇಳ್ಕೊಳ್ತೀನಿ, ಅವನ್ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ. ಏನ್ ಹೇಳ್ತಾ ಇದ್ದೀರಾ ನೀವು? ನಾನು ಬೇಕಾದ್ರೆ ನಿನ್ ಕಾಲಿಗೆ ಬೀಳ್ತೀನಿ. ಈ ಕಪ್ಪು ಬಿಳುಪು ಕಾಲದಿಂದ ನಿಮ್ಮಪ್ಪ ನನ್ನನ್ನ ಕತ್ತರಿಸ್ಬೇಕು ಅಂತ ಮಜ್ಗಳು ಮಾಡಿಸಿದ್ದೇನು, ಮಜ್ಗಳು ಇಟ್ಕೊಂಡು ಓಡಿದ್ದೇನು, ಕೆಚ್ಗಳು ಹಾಕಿದ್ದೇನು. ಏನಾಯ್ತು? ನಮ್ದೇನು ಕಿಸಿಯಕ್ಕಾಗದೆ ಊರ್ ಬಿಟ್ಟು ಎತ್ತಾಗೋ ಹೊಂಟೋಗ್ಬಿಟ್ಟಿದ್ದ. ಈ ನಡುವೆ ಕಾಣಿಸ್ತಾವನೆ. ಇನ್ನು ನೀನವ್ರ ಮಗ ಬಾಲಕ. ನೀನೇನ್ ಕಿಸ್ತಿದ್ಯ? ಏಯ್, ಮೊದಲ ಸಲ ಮುಟ್ತಾ ಇದ್ದೀನ? ನೀನು ಈ ಸ್ಕೂಲ್ಗೆ ಹೋಗುವಾಗ ಸ್ವಲ್ಪ ಹುಷಾರು. ಈ ರಸ್ತೆ ದಾಟುವಾಗ ನಮ್ ಲಾರಿಯವರು ಉಚ್ಕೊಂಡು ಹೊರಟೋಗ್ತಾರೆ. ಬೀದಿ ಹಣಾಗ್ ಬಿದ್ದೋಗಿರ್ತೀಯ. ಎತ್ತಕ್ಕೆ ಬಾಡಿ ಇರಲ್ಲ, ಮುಚ್ಚಕ್ಕೆ ಮಾಂಸ ಇರಲ್ಲ. ಫುಟ್ಪಾತ್ ಮ್ಯಾಗೆ ನಡಿಬೇಕು, ತಿಳಿತಾ? ಹೋಯ್ತಾ ಇರು. ಬಾರ ಚಿನ್ನ ಕತೆ ಮುಂದೆ. ಶಿವು ಬಂದ, ಬನ್ನಿ ಹೋಗೋಣ. ನೋಡಿದ್ಯಾ ಶಿವು, ಎಲ್ರೂ ಎಷ್ಟು ಖುಷಿಯಾಗಿದ್ದಾರೆ ಅಂತ? ಈ ಸಂತೋಷಕ್ಕೆ ನೀನೇ ಕಾರಣ. ಮಾತಾಡು ಶಿವು. ಮೌನವಾಗಿದ್ರೆ ಮನ್ಸಲ್ಲಿರೋ ನೋವು ಹೊರಗೆ ಬರಲ್ಲ. ನಿನ್ ಮನ್ಸಲ್ಲಿ ಏನಿದೆ ಅಂತ ಮುಚ್ಚು ಮರೆಯಿಲ್ದೆ ಹೇಳು. ಇಡೀ ಕಾಲೇಜ್ ಖುಷಿಯಾಗಿರೋಕ್ಕೆ ಕಾರಣ ನಾನೇ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ. ಆದ್ರೆ ನಾನು ಅನುಭವಿಸ್ತಿರೋ ನೋವು ಬಗ್ಗೆ ನಿಮಗೆ ಯಾರಿಗೂ ಗೊತ್ತಿಲ್ಲ. ನೋಡ್ ಶಿವು, ನಿನ್ ನೋವು ನನ್ಗೆ ಅರ್ಥ ಆಗುತ್ತೆ. ನೋವು ಯಾವತ್ತೂ ಶಾಶ್ವತ ಅಲ್ಲ. ಒಳ್ಳೆ ದಿನಾನೂ ಬರುತ್ತೆ ಅಂತ ನಂಬಿಕೆ ಇರ್ಬೇಕು. ಬಾ, ನಿನಗ್ ನನ್ನ ತಂದೆ ತಾಯಿನ ಪರಿಚಯ ಮಾಡಿಸ್ತೀನಿ. ನನ್ನ ಚಿಕ್ಕ ವಯಸ್ಸಲ್ಲೇ ನನ್ನ ತಂದೆ ತಾಯಿ ತೀರ್ಕೊಂಡ್ರು. ನಾನು ನನ್ನ ರಿಲೇಟಿವ್ಸ್ ಮನೇಲೇ ಬೆಳೆದೆ. ಆದ್ರೆ ಸಮಸ್ಯೆಗಳು ನನ್ನಲ್ಲಿರಕ್ ಬಿಡ್ಲಿಲ್ಲ. ಅವ್ರ ಮನೆ ಬಿಟ್ಟು
ಹಾಸ್ಟೆಲ್ ಸೇರ್ಕೊಂಡೆ. ಹಾಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ನನ್ನ ಎಜುಕೇಶನ್ ಕಂಟಿನ್ಯೂ ಮಾಡ್ತಿದ್ದೀನಿ. ಲೈಫಲ್ಲಿ ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ. ನೀನ್ ಕಳ್ಕೊಂಡಿರೋ ತಂದೆ ತಾಯಿ ಯಾವಾಗ ಬೇಕಾದ್ರೂ ಸಿಗ್ಬಹುದು. ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋದ್ರೆ ನಾವ್ ಅನ್ಕೊಂಡಿದ್ದಾಗುತ್ತೆ. ನಾವ್ ಕಳ್ಕೊಂಡಿದ್ದು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇರ್ಬೇಕು. ಆ ನಂಬಿಕೆನ ಕಳ್ಕೋಬಾರ್ದು. ಆ ನಂಬಿಕೆನೇ ಜೀವನ. ನಿನ್ ಜೊತೆಗೆ ನಾನಿದ್ದೀನಿ. ನಿನಗೆ ನನ್ನಿಂದ ಸಂತೋಷ ಸಿಗದೆ ಇರಬಹುದು, ಆದ್ರೆ ನಿನ್ ನೋವಿನ ಬಾಲ್ನ ನಾನ್ ಹಂಚ್ಕೋತೀನಿ. ಐ ಲವ್ ಯು. ಏನ್ ಸರ್ ಇದು? ಮಚ್ಚು. ಇದೇನಾ? ಇದು ಬೇಡ ಬಿಡು. ಈಗ ಬಿ ಬರೆಯೋದು. ಇದೇನಾ? ಅಯ್ಯೋ ಪೆದ್ದ, ಇದು 3. ಇದೇನಾ? 13. ಇವಾಗ ಅದು ಅಯ್ಯೋ ಪೆದ್ದ, ಇದು ಬಿ. ಅಣ್ಣ ಹೆಂಗೆ? ನೋಡೆ ರಾಸ್ಕಲ. ಇವನ್ಕಿಂತ ಅವನೇ ವಾಸಿ. ಅವನ್ನ ಕೇಳೋಣ. ಸಾರ್ ನೋಡಿ, ನೀವು ಬೇಗ ಇಂಗ್ಲಿಷ್ ಕಲಿಬೇಕು ಅಂದ್ರೆ ನೀವೇ ಅಕ್ಷರಗಳನ್ನ ತಿದ್ದಬೇಕು. ಸ್ವಲ್ಪ ಮರ್ಯಾದೆ. ಮೆಟ್ಟು ಕಿತ್ತೋಗುತ್ತೆ. ಬೇಡ, ಹಾಗೆ ಇರ್ಲಿ. ನೋಡು, ನನ್ಗೆ ತಿನ್ನೋದು ಕುಡಿಯೋದು ಮದ್ವೆ ಆಗೋದ್ ಗೊತ್ತು. ಮಿಕ್ಕಿದ ಕೆಲ್ಸ ಎಲ್ಲ ಅವನೇ ಮಾಡೋದು. ಅವನ ಹತ್ರನೇ ಮಾಡಿಸ್ಕೊ. ಹೆಂಗ? ಈ ಜನ್ಮದಲ್ಲಿ ಇವ್ರ ಕೈಲೇ ಸಾಯ್ತೀನಿ. ಮುಂದಿನ ಜನ್ಮದಲ್ಲಿ ರೌಡಿ ಬದಲು ರ್ಯಾಂಕ್ ಸ್ಟೂಡೆಂಟ್ನೇ ಕೊಡಪ್ಪ. ಅದು ಯಾರು? ನಮ್ಮನ್ನ ಹೆಂಡ್ತಿ. ಹೌದಾ? ಅದು ಯಾರು? ನನ್ನ ಹೆಂಡ್ತಿ. ಮತ್ತೆ ಅದು ಯಾರು? ಅಣ್ಣನ ಹೆಂಡ್ತಿ. ಮತ್ತೆ ಅದು 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 ಯಾರು? ನಾನು, ನನ್ನ ಹೆಂಡ್ತಿ, ನನ್ನ ಮಚ. ಸಾರ್, ಮತ್ತೆ ಇದು ಯಾರು? ಫಿಲಂ ಆಕ್ಟರ್ ಶ್ರೀದೇವಿ ತರ ಇಲ್ವಾ ಪಕ್ಕದಲ್ಲಿ? ಅಣ್ಣನ ಹೆಂಡ್ತಿ. ಸಾರ್, ಮತ್ತೆ ಅದು ನಿಮ್ಮ ಹೆಂಡ್ತಿನಾ? ಅದು ನನ್ನ ಹೆಂಡ್ತಿ. ಇವನಿಗೂ ಮದುವೆ ಆಗಿದ್ಯಾ? ಸಾರ್, ನಿಮ್ಗೆ ಎಷ್ಟು ಹೆಂಡ್ತಿರು? ಲೆಕ್ಕನೇ ಇಲ್ಲ. ಆವಾಗವ ಮಾಡ್ಕಂತಾನೆ ಇರ್ತೀನಿ. ಯಾಕೆ? ನೋಡೋ, 1 ನಿಮಿಟ್ ಮಾ. ಈ ಗಿಣಿ ಶಾಸ್ತ್ರ ಹೇಳೋನು ನನ್ನ ನೋಡಿ ನಿಮ್ ಮದ್ವೆ ಆಗಿ ನಿಮ್ಗೆ ಒಳ್ಳೇದಾಗುತ್ತೆ ಅಂದ. ನಾನು ಮದ್ವೆ ಆದೆ, ಒಳ್ಳೇದಾಗ್ಬಿಡೋದ? ಹೌದಾ? ಅವತ್ತಿಂದ ಮದ್ವೆ ಆಗ್ತಾ ಇದ್ದೀನಿ, ಒಳ್ಳೇದಾಗ್ತಾನೆ ಇದೆ ಅಲ್ವೇನು? ಹೌದು. ನೀನಪ್ಪ? ಬಾ ಬಾ ರೀ. ಯಾರು ಬಂದಿದ್ದಾರೆ ನೋಡಿ. ಬಾಪ, ಬನ್ನಿ. ಕೂತ್ಕೋ ಬಾಪ. ಬನ್ನಿ, ಕೂತ್ಕೊಳ್ಳಿ. ತಗೊಳ್ಳಿ. ಏನಪ್ಪ ಇದೆಲ್ಲ? ನಿಮ್ಮಿಬ್ರಿಗೋಸ್ಕರ ಹಣ್ಣು ಆಮೇಲೆ ಬಟ್ಟೆ ತಂದಿದೀವಿ. ಇದನ್ನೆಲ್ಲ ಯಾಕೆ ತರಕ್ ಹೋದೆಪ್ಪ? ಪ್ರೀತಿಯಿಂದ ಕೊಟ್ಟಾಗ ಬೇಡ ಅನ್ಬಾರ್ದು. ನೀವ್ ನನಗೆ ಸಿಗದೆ ಹೋಗಿದ್ರೆ ನಾನು ನನ್ನವರಿಂದ ದೂರ ಆಗ್ತಿದ್ದೆ. ನಿಮ್ಮಿಂದಲೇ ನನಗೆ ಮತ್ತೆ ನನ್ನ ತಂದೆ ಸಿಕ್ಕಿದ್ದು, ಜೊತೆಗೆ ತಂದೆ ತಾಯಿ ಪ್ರೀತಿನೂ ಸಿಕ್ತು. ಏನದು? ಏನೋ ಗಲಾಟೆ ನಡೀತಾ ಇದೆಯಲ್ಲ? ಅವ್ರದ್ದು ಇದ್ದಿದ್ದೆ ಬಿಡಪ್ಪ. ಯಾವಾಗ ನೋಡಿದ್ರು ಜನರನ್ನ ಹೊಡೆದು ಬಡ್ದು ಹಿಂಸೆ ಕೊಡ್ತಾನೆ ಇರ್ತಾರೆ. ಅವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲಪ್ಪ. ಅಮಾಯಕರನ್ನ ಸುಲಿಗೆ ಮಾಡ್ತಾನೆ ಇರ್ತಾರೆ. ಅಣ್ಣ, ತರಕಾರಿ ಮಾರಿ ನನ್ನ 2 ಮಕ್ಳನ್ನ ಸಾಕ್ತಾ ಇದ್ದೀನಿ. ಆ ಕೊರ್ವನ್ ಕಡೆಯವರು ನನ್ನ ಅಂಗಡಿ ಹತ್ರ, ಮನೆ ಹತ್ರ ದಿನ ಬಂದು ಗಲಾಟೆ ಮಾಡ್ತಿದ್ದಾರೆ ಅಣ್ಣ. ಕೊರ್ವ ಬಂದು ಕೆಟ್ಟಾಗ ಮಾತಾಡ್ತಾನೆ. ಒಂದಿನ ಇರು, ಒಂದ್ ರಾತ್ರಿಗೆ 1,000 ಕೊಡ್ತೀನಿ ಅಂತಾನೆ. ಗುಂಡ್ಕಲ್ಲಾಗಿದ್ದ ನನ್ನ ಗಂಡನ್ನೇ ಅವ್ರ ಎದೆ ಮೇಲೆ ಇಟ್ಕೊಂಡ್ರು.
ಅದು ಸಾಲದು ಅಂತ ಈಗ ನನ್ನ ಬಾಳನೆ ಹಾಳು ಮಾಡಕ್ ಕೊಟ್ಟಿದ್ದಾರೆ. ಅಣ್ಣ, ಏನಾದ್ರೂ ಮಾಡಿ ನೀವೇ ನನ್ನನ್ನು ಕಾಪಾಡ್ಬೇಕಣ್ಣ. ನೋಡು ಸರೋಜಮ್ಮ, ದುಡ್ಡು ಕಾಸು ಬೇಕಾದ್ರೆ ಕೇಳು, ನನ್ನ ಕೈಲಾದಷ್ಟು ಕೊಡ್ತೀನಿ. ಅದನ್ನ ಬಿಟ್ಟು ನನ್ನಿಂದ ಬೇರೆ ಏನು ಸಹಾಯ ಮಾಡಕ್ಕಾಗಲ್ಲ. ಸುಬ್ಬಣ್ಣ ದೇವ್ರು ದೇವ್ರು ಅಂತಾರೆ. ಯಾವ ದೇವ್ರೋ ಏನೋ, ಕಷ್ಟದಲ್ಲಿ ಬಡವ್ರಿಗೆ ಸಹಾಯ ಮಾಡ್ತಿದ್ದವ್ರು ಯಾವ ದೇವ್ರು? ಬಂದ್ರೆ ಹೋಗೋಣ, ಇವ್ರ ಹತ್ರ ಬಂದು ನಮ್ ಕಷ್ಟ ನಾವ್ ಹೇಳ್ಕೊಡ್ವಲ್ಲ. ಯಾವಾಗ ನೋಡಿದ್ರು ಜನರನ್ನ ಹೊಡೆದು ಬಡ್ದು ಹಿಂಸೆ ಕೊಡ್ತಾನೆ ಇರ್ತಾರೆ. ಅಮಾಯಕರನ್ನ ಸುಳ್ಗೆ ಮಾಡ್ತಾನೆ ಇರ್ತಾರೆ. ಗುಂಡ್ಕಲ್ಲಾಗಿದ್ದ ನನ್ನ ಗಂಡನ್ನೇ ಅವ್ರ ಎದೆ ಮೇಲೆ ಇಟ್ಕೊಂಡ್ರು. ಒಂದಿನ ಇರು, ಒಂದ್ ರಾತ್ರಿಗೆ 1,000 ಕೊಡ್ತೀನಿ ಅಂತಾನೆ. ತಿನ್ನಮ್ಮ ತಿನ್ನಮ್ಮ. ಅಜ್ಜಿ ನನ್ಗೆ ಊಟ ಬೇಡ, ಕತೆ ಹೇಳಜ್ಜಿ. ಸ್ವಲ್ಪ ತಿನ್ನು ಕಂದ. ಕತೆ ಹೇಳಜ್ಜಿ. ಏನಮ್ಮ ನೀನು ಊರೆಲ್ಲ ಮಲಗಿ ನಿದ್ದೆ ಮಾಡೋವಾಗ ನೀನು ಊಟನೂ ಮಾಡ್ದೆ ಕತೆ ಹೇಳು ಕತೆ ಹೇಳು ಅಂದ್ರೆ ಯಾವ ಕತೆ ಹೇಳಿ ನಿಂಗೆ? ಒನಕೆ ಓಬವ್ವನ್ ಕತೆ ಗೊತ್ತಾ? ಗೊತ್ತಿಲ್ಲ ಅಜ್ಜಿ. ಸರಿ, ನೀನ್ ತಿಂತಾ ಇರ್ಬೇಕು, ನಾನ್ ಕತೆ ಹೇಳ್ತೀನಿ. ಸರಿ ಅಜ್ಜಿ. ಸುಮಾರು ವರ್ಷಗಳ ಹಿಂದೆ ಚಿತ್ರದುರ್ಗದಲ್ಲಿ ಮದಕರಿ ನಾಯಕ ಅನ್ನೋ ಒಬ್ಬ ಗಂಡು ಗಲಿ ರಾಜ್ಯ ಆಳ್ತಿರ್ಬೇಕಾದ್ರೆ ಹೈದರಾಲಿ ಅನ್ನೋ ಇನ್ನೊಬ್ಬ ರಾಜ ದುರ್ಗನ ತನ್ನ ವಶ ಮಾಡ್ಕೋಬೇಕು ಅಂತ ದುರ್ಗದ ಕೋಟೆ ರಹಸ್ಯನೆಲ್ಲ ತಿಳ್ಕೊಂಡು ವಾಯುವ್ಯ ದಿಕ್ಕಿನಲ್ಲಿರುವ ಕಳ್ಳಗಿಂಡಿಯಿಂದ ಮುತ್ತಿಗೆ ಹಾಕೋದಕ್ಕೆ ಬರ್ತಾನೆ. ಅವಾಗ ಏನಾಯ್ತು ಅಜ್ಜಿ? ಕೋಟೆ ಕಾಯ್ತಿದ್ದ ಗಂಡನ್ನ ಊಟಕ್ಕೆ ಕರೆದ ಓಬವ್ವೆ ಗಂಡನ್ಗೆ ಊಟ ಬಡಿಸಿ ನೀರ್ ತರೋಕೆ ಅಂತ ಹೊರಗಡೆ ಬಂದಾಗ ಶತ್ರುಗಳು ಮುತ್ತಿಗೆ ಹಾಕಿರೋ ಸೂಚನೆ ಗೊತ್ತಾಗುತ್ತೆ. ತಕ್ಷಣ ಮನೆ ಹೋಗಿ ಊಟ ಮಾಡ್ತಿದ್ದ ಗಂಡನ್ನು ಕರಿದೆ ತಾನೇ ಒಂದು ಒನಕೆ ತಗೊಂಡು ಕಳ್ಳ ಗಿಂಡಿಯಿಂದ ನುಗ್ಗಿ ಬರುತ್ತಿದ್ದ ಶತ್ರುಗಳನ್ನ ಒನಕೆಯಿಂದ ಹೊಡೆದು ಕೊಂದು ಹೆಣಗಳ ರಾಶಿನೇ ಹಾಕಿಬಿಡ್ತಾಳೆ. ಅಷ್ಟರಲ್ಲಿ ಅವಳ ಗಂಡ ಅಲ್ಲಿ ಬರ್ತಾನೆ. ಈ ಹೆಣಗಳ ರಾಶಿನ ನೋಡಿ ಅಂತ ರಣಕಹಳೆ ಊದು ಬಿಡ್ತಾನೆ. ಮದಕರಿ ನಾಯಕನ ಸೈನ್ಯ ಬರುತ್ತೆ. ಶತ್ರುಗಳ ಮೇಲೆ ನುಗ್ಗಿ ಯುದ್ಧ ಮಾಡ್ತಿರ್ಬೇಕಾದ್ರೆ ಒಬ್ಬ ಶತ್ರು ಹಿಂದಿನಿಂದ ಮೆಲ್ಲಗೆ ಬಂದು ಯುದ್ಧ ಮಾಡ್ತಿದ್ದ ಒನಕೆ ಓಬವ್ವನ ಬೆನ್ನಿಗೆ ಚೂರಿಯಿಂದ ಚುಚ್ಚಿ ಬಿಡ್ತಾನೆ. ಅಯ್ಯೋ ಪಾಪ. ಆಮೇಲೆ ಏನಾಯ್ತು ಅಜ್ಜಿ? ಒನಕೆ ಓಬವ್ವ ಸುಮ್ಮನಿರ್ತಾಳೇನು? ಆ ಶತ್ರುನ ಕೊಂದು ತಾನೂ ಸಾಯ್ತಾಳೆ. ಮದಕರಿ ನಾಯಕನಿಗೆ ಜಯ ಸಿಗುತ್ತೆ. ಆ ಜಯಕ್ಕೆ ಕಾರಣಲಾದ ಒನಕೆ ಓಬವ್ವನಿಗೆ ವೀರ ಮರಣ. ಆವತ್ತಿನಿಂದ ದುರ್ಗದಲ್ಲಿ ಮತ್ತೆ ಇಡೀ ಕರ್ನಾಟಕದಲ್ಲಿ ಒನಕೆ ಓಬವ್ವ ವೀರ ವನಿತೆ ಅನ್ನೋ ಅವಳ ಹೆಸರು ಅಜರಾಮರವಾಗಿ ಉಳಿದಿದೆ ಕಂದ. ಒನಕೆ ಓಬವ್ವ ಒಂದು ಹೆಣ್ಣಾಗಿ ಕೋಟೆ ಕಾಯೋ ಸೈನಿಕನ ಹೆಂಡತಿಯಾಗಿ ಇವತ್ತಿಗೂ ಅವಳ ಚರಿತ್ರೆ ಎಲ್ಲರಿಗೂ ತಿಳಿದಿದೆ. ದೇಶ ಕಾಯೋಕೆ ಸೈನಿಕನೇ ಆಗಬೇಕಾಗಿಲ್ಲ, ಕಾನೂನು ಕಾಪಾಡೋಕೆ ಪೊಲೀಸೇ ಆಗಬೇಕಾಗಿಲ್ಲ, ಸಮಾಜ ಸೇವೆ ಮಾಡೋಕೆ ರಾಜಕಾರಣಿಯೇ ಆಗಬೇಕಾಗಿಲ್ಲ. ಒಬ್ಬ ಸಾಧಾರಣವಾದ ಮನುಷ್ಯನಾದ್ರೆ ಸಾಕು. ದೃಢವಾದ ನಿರ್ಧಾರ, ದೇಶದ ಮೇಲೆ ಪ್ರೀತಿ, ಭಾಷೆ ಮೇಲೆ ಭಕ್ತಿ, ನ್ಯಾಯ ನೀತಿ ಧರ್ಮಗಳ ಮೇಲೆ ನಂಬಿಕೆ ಇಡಬೇಕು. ಬಡವರಲ್ಲಿ ಅನುಕಂಪ, ನೊಂದವರಿಗೆ ಸಾಂತ್ವನ ಹೇಳುವ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆ ಮನಸ್ಸಿದ್ರೆ ಸಾಕು. ತನ್ನ ದೇಶ ಭಾಷೆ ಜನರಿಗೋಸ್ಕರ ಏನು ಬೇಕಾದ್ರೂ ಮಾಡಬಹುದು. ಅಜ್ಜಿ, ನಾನು ದೊಡ್ಡೋಳಾದ್ಮೇಲೆ ಮಾರ್ಕೆಟ್ ಹತ್ರ ಬಂದು ಗಲಾಟೆ ಮಾಡ್ತಾರಲ್ವಾ, ಅವನ್ನೆಲ್ಲ ಡಿಶಿಮ್ ಅಂತ ಅವಾಡ್ದು ಸಾಯ್ಸಾಗ್ಬಿಡ್ತೀನಿ. ಅಯ್ಯೋ ನನ್ನ ಚಿನ್ನ, ನನ್ನ ಬಂಗಾರ. ಅಯ್ಯೋ ಮುದ್ದು ಕೂಸಪ್ಪ ಇದು. ನಾನೇನು ಮಾಡ್ಬೇಡ, ಬೇಡ, ದಯವಿಟ್ಟು ನನ್ ಬಿಟ್ಬಿಡು. ನಾನೇನು ಮಾಡ್ಬೇಡ, ಬೇಡ, ಬೇಡ, ದಯವಿಟ್ಟು ನನ್ ಬಿಟ್ಬಿಡು. ಗುಂಡು ಬೇಡ, ದುಡ್ಡು ಬೇಡ, ನೀನು ನನಗ್ ಬೇಕು. ನಿನ್ ಕಾಲಕ್ಕೆ ಬೀಳ್ತೀನಿ, ಬಿಟ್ಬಿಡು.
ಸ್ವಲ್ಪ ದಾರಿ ಬಿಡಿ, ನೋಡಿ ಸ್ವಲ್ಪ ದಾರಿ ದಾರಿ ದಾರಿ. ಮುಂದೆ ಮಗ ಜನರನ್ನ ಯಾವಾಗ್ಲೂ ಗೊಳೊಯ್ಕೋತಿದ್ದ, ಯಾರನ್ನೂ ನೆಮ್ಮದಿಯಾಗಿರಕ್ ಬಿಡ್ತಿರ್ಲಿಲ್ಲ. ಆ ದೇವ್ರಿಗೆ ನಮ್ ಕಷ್ಟ ತಿಳಿತು ಅಂತ ಕಾಣಿಸುತ್ತೆ. ಅದಕ್ಕೆ ಯಾವ್ದೋ ರೂಪದಲ್ಲಿ ಬಂದು ಇವನ್ ಪ್ರಾಣ ತೆಗೆದು ನಮ್ ಮಾನ ಪ್ರಾಣನ ಉಳಿಸ್ದ. ಪಾಪಿ ಪಾಪಿ ಹಾಳಾಗ್ ಹೋದ. ಕ್ಲೂ ಸಿಕ್ತಾ? ಇಲ್ಲ ಸರ್, ಇನ್ನೂ ಏನು ಗೊತ್ತಾಗಿಲ್ಲ. ಬಲ್ಗಾಲ್ ಕಡಿತದಂದ್ರೆ ಇನ್ನೊಂದು ಮದ್ವೆ ಆಗ್ಬೋದು ನನಗೆ. ಹೇ ಅದ್ಮ ಇದು ಸ್ಟಾರ್ಟ್. ಓಯ್ ಸರ್, ನಾನು ACP ಮಹೇಶ್ ಮಾತಾಡ್ತಾ ಇರೋದು. ಏನ ಸರ್, ಅದು ಕೊರ್ವಾ ನಿನ್ಗೆ ಹೊಡೆದ್ನ? ಇಲ್ಲ ಸರ್, ಕೊರ್ವನೇ ಯಾರೋ ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ. ಏನು ಕೊರ್ವನ್ನ ಹೊಡೆದು ಸಾಯ್ಸಕ್ಕವ್ರ? ಎಲ್ಲಿ? ಮಾರ್ಕೆಟ್ ಹತ್ರ. ಏಯ್, ಹೊಡೆದವನ್ ಯಾರಂತ ಗೊತ್ತಾಯ್ತಾ? ಯಾರು ಹೊಡೆದ್ರು, ಹೆಂಗ್ ಹೊಡೆದ್ರು ಅಂತ ಗೊತ್ತಿಲ್ಲ. ಕೊರ್ವನ್ ಮೈ ಮೇಲೆ ಒಂದು ಗಾಯನೂ ಇಲ್ಲ, ಎಲ್ಲೂ ಒಂದು ಹನಿ ರಕ್ತನೂ ಕಾಣ್ತಾ ಇಲ್ಲ. ಪೋಸ್ಟ್ ಮಾರ್ಟಮ್ ಮಾಡಿಸಿ ರಿಪೋರ್ಟ್ ಬಂದ್ಮೇಲೆ ಫೋನ್ ಮಾಡ್ತೀನಿ. ನಿನ್ನ ಅಣ್ಣ, ಅಷ್ಟು ದೂರದಿಂದ ಬಂದು ಅಣ್ಣ ಯಾಕೆ ಇಲ್ಲಿ ಮಲಗಿದ್ದಾರೆ? ದೊಡ್ಡಂತಿ ಮಹಾಲಕ್ಷ್ಮಿ ಸತೋದಾಗಿಂದ ಸಂತೋಷ ಆಗ್ಲಿ ದುಃಖ ಆಗ್ಲಿ ಅಣ್ಣ ಇಲ್ಲಿ ಬಂದ್ ಮಲಗ್ತಾರೆ. ಪಾಪ ಅಲ್ವಾ? ಹೌದಣ್ಣ. ಯಾಕೆಲ್ಲಾರು ಹೋಗ್ಬೇಕಾ ಅಣ್ಣ? ಅಣ್ಣ ಇನ್ನೇನ್ ಎದಲ್ಲ ಟೈಮ್ ಆಯ್ತು, ಹೋಗಿ ನಿಂತ್ಕೋ ಅಲ್ಲಿ.
ಯಾವನವನು ಯಾವನವನು ನಂದು ಎದುರಿಸೋ ಗಂಡು ಯಾವನು? ಏಯ್, ಈ ನಾರಾಯಣ ಅಂದ್ರೆ ಎದ್ರಕಂಬೇಕು. ಹೇಳ ಅವ್ರಿಗೆ. ಗೊತ್ತಾಯ್ತಾ? ಇಷ್ಟು ವರ್ಷದಿಂದ ನಮ್ಮನ್ನ ನೋಡಿ ಆ ಈ ಅಂತಿದ್ದವರೆಲ್ಲ ಇವತ್ತು ಏಯ್ ಹೇ ಅಂತ ಬೆರಳು ತೋರಿಸಿ ಮಾತಾಡ್ತಾ ಇದ್ದಾರೆ. ಯಾರವನು ನಮ್ಮವ್ರನ್ನೆಲ್ಲ ಹೊಡಿತಾ ಇರೋದು? ಹೊಡಿತ ಏನಿವತ್ತು ಇಬ್ರು ಬಹಳ ಸಂತೋಷವಾಗಿದ್ದೀರಲ್ಲ? ಅದು ಹೌದು ಕಣಪ್ಪ. ಈ ಬಸ್ ಸ್ಟ್ಯಾಂಡ್ ಅಲ್ಲಿ ರೌಡಿಗಳು ಕಾಟ ನೋಡಿ ನೋಡಿ ಸಾಕಾಗೋಗಿತ್ತು. ಕೂಲಿ ಮಾಡೋರು ಹೊಟ್ಟೆ ಮೇಲೆ ಹೊಡಿಯೋರು, ಬ್ಲಾಕ್ ಅಲ್ಲಿ ಟಿಕೆಟ್ ಮಾರೋರು, ಅಂಗಡಿಯಿಂದ ದುಡ್ಡು ವಸೂಲಿ ಮಾಡೋರು, ಇವರೆಲ್ಲ ಯಾರು ಇಲ್ಲ. ಯಾಕೆ ಎಲ್ಲ ಊರ್ ಬಿಟ್ಟು ಹೋಗ್ಬಿಟ್ರಾ? ಊರ್ಗಲ್ಲಪ್ಪ, ಎಲ್ಲ ಯಮನ್ ಪಟ್ನ ಸೇರ್ಕೊಂಡ್ಬಿಟ್ರು. ಆ ಪಾಪಿಗಳ ಕಾಟಕ್ಕೆ ಅದೆಷ್ಟು ಜನಕ್ಕೆ ಹೊಟ್ಟೆ ಹೊರ್ದಿತ್ತು, ಅದೆಷ್ಟು ಜನ ಶಾಪ ಹಾಕಿದ್ರು, ಅದ್ ಯಾರ್ಯಾರು ಯಾವ್ಯಾವ ದೇವ್ರಿಗೆ ಬೇಡ್ಕೊಂಡಿದ್ರು ಆ ದೇವ್ರೆಲ್ಲ ಒಟ್ಟಿಗೆ ಕಂಡ್ಬಿಟ್ರು ಅಂತ ಕಾಣುತ್ತೆ. ಎಲ್ಲ ಮಾಯ ಆಗ್ಬಿಟ್ಟಿದ್ದಾರೆ. ಈಗ ನೋಡು ಎಷ್ಟು ಪ್ರಶಾಂತವಾಗಿದೆ. ಆ ಪುಣ್ಯಾತ್ಮ ಯಾರೋ ದೇವ್ರು ಅವನ್ನ 100 ಕಾಲ ಚೆನ್ನಾಗಿಟ್ಟಿರ್ಲಿ. ಅವನ್ ತಂದೆ ತಾಯಿ ಅಂತ ಮಗನ್ನ ಪಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. 10 ಮಕ್ಕಳನ್ನ ಎತ್ತು ಅಳೋದಕ್ಕಿಂತ ಅಂತ ಒಬ್ಬ ಮಗನ್ನ ಎತ್ತು ಲಕ್ಷ್ಮಿ ಸಾಯೋದೇ ಲೇಸು. ಶಿವ, ಏನಪ್ಪ? ನಿನ್ ಫ್ರೆಂಡ್ಸ್ ಬಂದ್ಯಾರ ನೋಡು. ಬಂದೆ, ಕೂತ್ಕೊಡಿ. ಥ್ಯಾಂಕ್ ಯು. ಹಾಯ್ ಶ್ರುತಿ. ಓಡೋಗ್ತಾರೆ. ಯಾಕೇನಾಯ್ತು? ಯಾಕಿಬ್ರು ಹೀಗೆ ಕೂತಿದ್ದೀರಾ? ಯಾರು ಕೂಲಿ ಮಾಡೋರ್ಗೆ ಏನಾದ್ರು ತೊಂದರೆ ಕೊಟ್ರ? ಅಥವಾ ನಿಮ್ಗೇನಾದ್ರು ಹೇಳಿ. ಏನ್ ಮಾಡ್ತೀಯಾ? ಅವ್ರನ್ನ ಹೊಡೆದಾಕ್ಬಿಡ್ತೀಯಾ? ಮಾ 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 ಮುಚ್ಚ ಬಾಯಿ. ನಿನ್ನಂತ ಒಂದ್ ಬಾಯಿಂದ ಆ ಪದ ಬರಬಾರ್ದು. ನಿನ್ನಿಂದ ಅಮ್ಮ ಅಂತ ಕರ್ಸ್ಕೊಂಡ್ರೆ ಪಾಪ ಸುತ್ಕೊಳ್ಳುತ್ತೆ. ತಂದೆ ತಾಯಿ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾ ನಿನ್ಗೆ? ಗೊತ್ತಿದ್ರೆ ಹೀಗೆಲ್ಲ ಮಾಡ್ತಿದ್ಯಾ?
ನಾಯಕರನ್ನ ಹೊಡೆದು ಜನರ ಕಣ್ಣಿಗೆ ಸಭ್ಯಂತರ ಕಾಣಿಸ್ಕೊಳ್ಳೋ ಗೋಮುಖ ವ್ಯಾಘ್ರ ನೀನು. ನಿನ್ನಂತವ್ನ್ ತಂದ್ಕೊಟ್ಟ ಅನ್ನ ತಿಂದು ನಾವು ತಪ್ಪು ಮಾಡ್ಬಿಟ್ವಿ. ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅಲ್ಲ ಅದೇನಾಯ್ತು ಕೈ ಮುಗಿತೀನಿ, ಮಾತಾಡ್ಬೇಡ. ಒಬ್ಬ ಮನುಷ್ಯನ ಪ್ರಾಣದ ಬೆಲೆ ಏನು ಅಂತ ಗೊತ್ತಾ ನಿನ್ಗೆ? ನೀನು ಗೊತ್ತಿದ್ರೆ ಆ ರೀತಿ ಮಾಡ್ತಿರ್ಲಿಲ್ಲ ಬಿಡು. ಒಬ್ಬರ ಪ್ರಾಣ ತೆಗಿಯೋಕೆ ಹೊಡೆಯೋಕೆ ನಿಂಗೆ ಯಾರು ಅಧಿಕಾರ ಕೊಟ್ಟಿದ್ದು? ತಪ್ಪು ಮಾಡಿದವ್ರನ್ನ ಕೇಳೋದಿಕ್ಕೆ, ಶಿಕ್ಷೆ ಕೊಡೋದಿಕ್ಕೆ ಕಾನೂನಿದೆ ಬಿಡು. ಈ ಕಾಲದಲ್ಲಿ ಹೆತ್ತ ಮಕ್ಕಳೇ ತಂದೆ ತಾಯಿಗಳ ಮಾತನ್ನ ಕೇಳೋದಿಲ್ಲ. ಅಂತದ್ರಲ್ಲಿ ತಪ್ಪದಾರಿ ಹಿಡಿದವ್ರಿಗೆ, ಕೊಲೆಗಡಕರಿಗೆ ತಿದ್ದಿ ಬುದ್ಧಿ ಹೇಳಿದ್ರೆ ಬಿಡು ಬಿಡು. ಇನ್ಮೇಲೆ ನಮ್ಮ ಹತ್ರ ಬರ್ಬೇಡ, ನಮ್ ಕಣ್ಣಿಗೂ ಕಾಣಿಸ್ಕೋಬೇಡ, ಹೊರಟೋಗು. ನಿನ್ನಂತ ಮಗ ಯಾವ ತಂದೆ ತಾಯಿಗೂ ಹುಟ್ಟಬಾರ್ದಪ್ಪ. ನನ್ನ ಹೊಟ್ಟೆಲ್ ಏನಾದ್ರೂ ಹುಟ್ಟಿದ್ರೆ ನಾನೇ ಕತ್ತು ಹಿಸ್ಕಿ ಸಾಯಿಸ್ಬಿಡ್ತಿದ್ದೆ. ಹೋಗು. ಅಂತ ತಪ್ಪು ನಾನೇನ್ ಮಾಡ್ದೆ? ತಪ್ಪು ಮಾಡಿರೋರ್ಗೆ ಹೊಡೆದಿದ್ ತಪ್ಪ? 4-6 ಜನಗಳಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಆ ಕೆಲಸ ಮಾಡ್ದೆ, ಅದು ತಪ್ಪ? ನಾನು ಯಾಕೆ ಅವ್ರಿಗೆ ಹೊಡೆದೆ ನನ್ನ ತಿಳ್ಕೊಳ್ದೇನೆ ಆಗಿ ಮಾತಾಡ್ಬಿಟ್ರಲ್ಲ. ತಂದೆ ತಾಯಿಂದ ದೂರ ಆಗಿರೋ ನಾನು ಇವತ್ತು ಈ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ. ನಿನ್ನನ್ನು ಬೇರೆ ಯಾರು ಎತ್ಕೊಂಡು ಹೋಗ್ಬಿಟ್ರೆ ನಿನಗೆ ನಿನ್ ತಂದೆ ತಾಯಿ ಪ್ರೀತಿ ಸಿಗ್ಬೇಕು. ನಡಿ ಹುಡ್ಕೋಣ. ಸಮಾಧಾನ ಮಾಡ್ಕೊಳ್ಳಿಮ್ಮ. ಮಗುನ ಕಳ್ಕೊಂಡು ನೋವು ಏನು ಅಂತ ನಮಗೂ ಗೊತ್ತು. ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದೇನಾಗ್ಬೇಕು ಅದಾಗೇ ಆಗುತ್ತೆ. ಅದನ್ನ ತಪ್ಸಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಇದೇ ಬಸ್ ಸ್ಟ್ಯಾಂಡಲ್ಲಿ ಮಗುನ ಕಳ್ಕೊಂಡು ನಾವು ಮುದುಕರಾಗ್ಬಿಟ್ವಿ. ಇನ್ನೂ ನಮ್ಮ ಮಗು ಸಿಕ್ಕಿಲ್ಲ. ದೇವರಿದ್ದಾನೆ. ಮಗು ಸಿಕ್ಬಿಟ್ಟು ನೀವು ನಮ್ಮ ಪಾಲಿನ ದೇವ್ರಣ್ಣ. ನೀವು ಯಾವತ್ತೂ ಮರೆಯಲ್ಲ. ಇದೆಲ್ಲ ಯಾಕಮ್ಮ? ನಿಮ್ ಮಗು ನಿಮಗ್ ಸಿಕ್ತಲ್ಲ, ನೀವಿನ್ ಸಂತೋಷವಾಗಿ ಊರಿಗೆ ಹೋಗ್ಬೋದು. ಆಯ್ತಣ್ಣ. ಬರ್ತೀವಪ್ಪ. ಆ ಹುಡುಗ ಒಳ್ಳೆಯವನೇ ರೀ. ಯಾರೋ ಏನೋ ತಪ್ಪು ಮಾಡಿರ್ಬೇಕು, ಅದಕ್ಕೆ ಹೊಡೆದಿದ್ದಾನೆ. ನಾವು ಅವನಿಗೆ ಬೈದು ತಪ್ಪು ಮಾಡ್ಬಿಟ್ವಿ. ನನ್ನ ಕ್ಷಮಿಸ್ಬಿಡಪ್ಪ. ದುಡುಕಿ ನಿನ್ನ ಏನೇನೋ ಅಂದ್ಬಿಟ್ಟೆ. ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನೀನ್ ತುಂಬಾ ಒಳ್ಳೆಯವನು. ನಿನ್ನಂಥವನು 22 ವರ್ಷಗಳ ಹಿಂದೆ ಏನೋ ಹೇಳ್ತಾ ಇದ್ರು ಅವರು. ಏನಿಲ್ಲ ಬಿಡಪ್ಪ. ಇಲ್ಲ, ಅವ್ರೇನೋ ಹೇಳಕ್ ಬಂದ್ರು. ಅದು ಆಕೆ ಮನಸ್ಸು ತುಂಬಾ ಸೂಕ್ಷ್ಮ. ದುಃಖದಲ್ಲಿ ಏನ್ ಮಾತಾಡ್ತಿದ್ದೀನಿ ಅಂತ ಗೊತ್ತಿಲ್ಲದೆ ಮಾತಾಡ್ಬಿಡ್ತಾಳೆ. ಇಲ್ಲ, ನೀವ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ದಯವಿಟ್ಟು ಹೇಳಿ ಪ್ಲೀಸ್. ಅದು ಏನಿಲ್ಲ ಅಂತ ಹೇಳಿದ್ನಲ್ಲಪ್ಪ. ನಾನು ಹೋಗುತ್ತಾ? ಅದೇನು ಅಂತ ಹೇಳಿ. 22 ವರ್ಷಗಳ ಹಿಂದೆ ನಿನ್ನಂತ ಒಬ್ಬ ಪುಣ್ಯಾತ್ಮ ಇದ್ದಿದ್ರೆ ಇವತ್ತು ನಮಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ.
ಬಾಬು ಇಲ್ವಾ? ಬಾಬು ಬಾಬು ನೀವು ಕಳೆದುಕೊಂಡ ಮಗು ಮರಳಿ ಆ ಸ್ಥಳದಲ್ಲಿಯೇ ಸಿಗುತ್ತಾ. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಮಗನ್ನ ಹುಡುಕ್ತಾನೇ ಇದ್ದೀವಿ. ಒಂದಲ್ಲ ಒಂದಿನ ಅವನ್ ಸಿಗ್ತಾನೆ ಅನ್ನೋ ನಂಬಿಕೆ ನಮಗಿದೆ. ಇವರೇ ನನ್ನ ನಿಜವಾದ ತಂದೆ ತಾಯಿ. ಎಷ್ಟು ಒಳ್ಳೆಯವರು. ಇಂಥವ್ರ ಮಗನ ನಾನೇ ನಿಮ್ಮ ಮಗ ಅಂತ ಹೇಳಿದ್ರೆ ಒಪ್ಕೋತಾರ? ಒಪ್ಕೊಳ್ಳಲ್ಲ. ಮೊದ್ಲು ಈ ವಿಷಯನ ಅಪ್ಪನ ಹತ್ರ ಹೋಗಿ ಹೇಳ್ಬೇಕು. ಅಪ್ಪ ಹೇಳಿದ್ರೆ ಖಂಡಿತವಾಗ್ಲೂ ಒಪ್ಕೋತಾರೆ. ಶಿವು, ನಿನ್ ಫೋನ್ಗೆ ಕಾಯ್ತಾ ಇದ್ದೆ. ನಿನ್ ಮಾತು ನಿಜ ಆಯ್ತು ಶ್ರುತಿ. ನಮ್ಮ ಅಪ್ಪ ಅಮ್ಮ ಸಿಕ್ಬಿಟ್ರು. ನಿಜವಾಗ್ಲೂ? ಹೌದು ಶ್ರುತಿ. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಶಿವು. ಐ ಆಮ್ ರಿಯಲಿ ಹ್ಯಾಪಿ. ಐ ಆಮ್ ವೆರಿ ಹ್ಯಾಪಿ ನೌ. ಬಾ ಕಿಸ್ನನ್ನ. ಏನು ದಂಡು ದಾಳಿ ಸಮೇತ ಇಷ್ಟು ದೂರ ಬಂದ್ಬಿಟ್ಟಿದ್ದೀರಲ್ಲ, ಏನ್ ಸಮಾಚಾರ? ನನಗೆ ಒಬ್ಬಂದು ಡೆಡ್ ಬಾಡಿ ಬೇಕಾಗಿತ್ತು. ನಮ್ದೇ ಇಲ್ಲಿ ಹೆಣ ಬಿದ್ದೋಗ್ತಾ ಇದೆ. ಬ್ಯಾಂಗ್ಳೂರಲ್ಲಿ ಇವನ್ ನೋಡಿದ್ಯಾ? ಇವನ್ ನಿನಗೆ ಗೊತ್ತಾ? ನಮ್ ತೀಟೆ ಸುಬ್ಬ ಅಲ್ವಾ? ನೋಡ, ದೊಡ್ಡ ವ್ಯವಹಾರ, ಒಳ್ಳೆ ಕಾಸು. ಇವ್ರನ್ನ ಹುಡ್ಕೊಂಡು ಜನಗಳನ್ನ ಕರ್ಕೊಂಡು ಇಲ್ಲಿವರೆಗೂ ಬಂದಿದ್ದೀಯ. ನಮ್ಮ ಹುಡುಗರಿಗೆ ಹೇಳಿದ್ರೆ ಬಡ್ದು ಬಾಯಿಗೆ ಹಾಕೊಂಬಿಟ್ಟಿರೋರು. ನಿನ್ಗೆ ಅಪ್ಪ ಬೇಕಾ ಮಗ ಬೇಕಾ? ಏಯ್, ಇವ್ರನ್ನ ನೀನ್ ನೋಡಿದೀಯಾ? ನೋಡದ ಅಪ್ಪ ಮಗ ನನ್ನ ಮನೆಗೆ ಬಂದು ನನ್ ಕಾಲ್ ಹಿಡ್ಕೊಂಡು ಬದುಕಂತೀನಿ ಬಿಟ್ಬಿಡು ಅಂತ ಕೇಳಿದ್ರು. ಕಾಲ್ ಹಿಡ್ಕೊಂಡ್ರಲ್ಲ ಅಂತ ಬದುಕ್ಕೆ ಹೋಗು ಅಂದೆ. ಇವನ್ ಬಂದು ನಿನ್ ಕಾಲ್ ಹಿಡ್ಕೊಂಡು ಬಿಟ್ಬಿಡಿ ನನ್ನ ಪ್ರಾಣ ಭಿಕ್ಷೆ ಕೊಡಿ ಅಂತ ಕೇಳದ್ನ? ಅವನಿಗೆ ಪ್ರಾಣ ಭಿಕ್ಷೆ ಕೊಡೋದಿರ್ಲಿ, ನೀನು ಬದುಕಿರೋದೇ ಹೆಚ್ಚು. ಇವನ್ ಯಾರು ಏನು ಅಂತ ನಿನಗೆ ಗೊತ್ತಾ?
ನನ್ನನ್ನು ಯಾಮಾರಿಸಿ ನನ್ನ ಕಡೆಯವರನ್ನು ಸಾಯಿಸಿ ನನ್ನನ್ನು ಸಾಯಿಸಕ್ಕೆ ಮಗನ್ನ ಚೂಬಿಟ್ಟಿದ್ಯಾ? ನಿಮ್ಮನ್ನು ಬಿಡೋದಿಲ್ಲ. ಅಪ್ಪ ಮಗನ ಒಂದೇ ಸಲ ಎತ್ಬಿಡ್ತೀನಿ. ನಾನೇ ನಿಮ್ಮ ಮಗ ಅಂತ ಹೇಳುತ್ತಾನೆ. ಹೇಗೆ ಹೇಳಪ್ಪ? ಅವ್ರು ಅನ್ಕೊಂಡಂಗೆ ನಾನು ಇಲ್ವಲ್ಲಪ್ಪ. ಯಾಕೆ? ನೀನೇನ್ ತಪ್ಪು ಮಾಡಿದ್ಯಾ? ನಾನೇನು ಹಾಗೆ ಬೆಳೆಸಿಲ್ವಲ್ಲ. ಇಲ್ಲಪ್ಪ, ನಿಮಗೆ ಗೊತ್ತಿಲ್ಲಂಗೆ ನಾನು ನಿಮ್ಮ ಮಗನಾಗಿ ನೀವು ಈ ಸಮಾಜಕ್ಕೆ ಏನೇನು ಮಾಡ್ಬೇಕು ಅನ್ಕೊಂಡಿದ್ರೋ ಅದನ್ನ ನಾನು ಮಾಡಿದೆ. ಅದು ತಪ್ಪ? ಸರಿ ತಪ್ಪು ಯೋಚನೆ ಮಾಡೋ ಸಮಯ ಅಲ್ಲ. ಮೊದಲು ನಿಮ್ಮ ಅಪ್ಪ ಅಮ್ಮ ನೋಡ್ಬೇಕು, ಇನ್ನು ಅವ್ರಿಗೆ ಒಪ್ಪಿಸ್ಬೇಕು. ರೆಡಿ, ಹೋಗೋಣ. ಯಾರು? ನಿಮ್ಗೆ ಕರೀತಾರೆ. ಯಾಕ್ರಪ್ಪ? ನಾವೇನ್ ತಪ್ಪು ಮಾಡಿದ್ದೀವಿ? ನಮ್ಮನ್ನು ಕಳಿಸ್ಬಿಟ್ರೆ ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ. ಅಯ್ಯೋ, ನಾವು ಹೋಗ್ತೀವಿ. ಅಯ್ಯೋ ದೇವ್ರೆ, ಶಿವನೇ, ಎಲ್ಲಿ ಹೋಗೋದಂದ್ರೆ ಹೋಗೋ. ಸರಿ ಇಲ್ಲ, ನೀವು ಮಾಡ್ತಾ ಇರೋ ಸರಿ ಇಲ್ಲ ಇದು. ಹೋಗಯ್ಯ, ಕಂಡಿದ್ದೀನಿ, ಹೋಗಯ್ಯ. ಗಾಡಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಎಲ್ಲಾರು ನಕರಗಳು ಬೇಡ, ಹೋಗೋ. ಹೋಗೋ. ಅದು ಏನ್ ತೀಟೆ ಸುಬ್ಬ? ಅಪ್ಪ ಮಗ ಮತ್ತೆ ಊರ್ ಬಿಟ್ಟು ಒಯ್ತಾರಂಗಿದ್ದೀರಾ? ನೋಡು ನಾರಾಯಣ, ನೀನ್ ಅನ್ಕೊಂಡಿರೋ ಹಾಗೆ ಇವನು ನನ್ನ ಸ್ವಂತ ಮಗ ಅಲ್ಲ, ನನ್ನ ಸಾಕ್ ಮಗ. ಅವ್ರ ಅಪ್ಪ ಅಮ್ಮ ಸಿಕ್ಕಿದ್ದಾರೆ, ಅವ್ರ ಜೊತೆ ಅವನು ಊರು ಕಳಿಸ್ಬಿಡ್ತೀನಿ. ಇನ್ಮೇಲೆ ಅವನು ನಿಮ್ ತಂಟೆಗೆ ಬರೋದಿಲ್ಲ. ದಯವಿಟ್ಟು ಅವನ್ನ ಹೋಗೋದಕ್ಕೆ ಬಿಟ್ಬಿಡು ನಾರಾಯಣ. ಇವ್ನು ಹೇಳ್ತಿರೋದು ನಿಜಾನ? ನಿನ್ನೆ ಕೇಳ್ತಾ ಇರೋದು. ನನ್ನ ಹಣೆಗೂ ನಿಜ, ನನ್ನ ಮಾತು ನಂಬು ನಾರಾಯಣ. ಸರಿ ಸರಿ ಬಿಡಪ್ಪ. ನೋಡು, ಆದ್ರೆ ಮತ್ತೆ ನನ್ ಕಣ್ ಕಾಣಿಸ್ಕೊಂಬಾರ್ದು. ಹೋಯ್ತಾ ಇರು. ಹೋಗ್ಲಿ ಬಿಡಣ್ಣ. ನಿನಗೂ ಕೊಡ್ತಾರ ಬಿಡೋ. ಹೋಗೋರ ಅಷ್ಟಲ್ಲಿ ಹೋಗೋ. ನಿಮ್ಮ ಉಪಕಾರನ 7 ಜನ್ಮಕ್ಕೂ ಮರೆಯೋದಿಲ್ಲ. ನಾನು ಹೋಗ್ತೀನಿ, ಈ ಊರ್ ಬಿಟ್ಟೆ ಹೋಗ್ತೀನಿ. ಹೋಯ್ತಾ ಇರು, ಹೋಯ್ತಾ ಇರು. ಹೋಗ್ತೀನಿ. ಅಣ್ಣ, ಹೊಸದ? ಹೌದು. ಬೋಣಿ ಮಾಡ್ಬಿಡಣ. ನಿಮ್ಮ ಅಪ್ಪ ನಿಮಗೆ ಬಿಟ್ಟು ಹೋಗಲ್ಲಪ್ಪ. ಇವನ್ ಅಣ್ಣ, ನಾನು ಬಿಡ್ಲ. ಇರೋ, ಇವನ್ನೆಲ್ಲ ಸಾಕಿರೋದ್ ಯಾಕೋ? ಚೂ. ದೆವ್ವ ಬಂದವ್ರ ತರ ಆಡ್ತಾವಳೆ. ಬದುಕಿದ್ರೆ ಪಟಾಣಿ ಮಾರ್ಕೊಂಡು ಜೀವನ ಮಾಡ್ಬೋದು. ಇವನ್ ಕೆಲ್ಸಿಗೆ ಹಾಕೊಂಡ್ರೆ
शार्दूल सकल विश्ववर्त सृष्टि लय कर्त सकल विश्ववर्त सृष्टि लय कर्त रणरोष भीषण शिव मणि रणरोष भीषण शिव मणि ಅಪ್ಪ 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 ಅಯ್ಯೋ ನಿನ್ನಪ್ಪ ಅಮ್ಮನ ಹತ್ರ ನಾನು ಕರ್ಕೊಂಡು ಹೋಗು. ಇಲ್ಲಪ್ಪ, ಮೊದ್ಲು ಆಸ್ಪತ್ರೆಗೆ ಹೋಗೋಣಪ್ಪ. ತುಂಬಾ ರಕ್ತ ಬೇರೆ ಹೋಗ್ಬಿಟ್ಟಿದ್ಯಪ್ಪ. ಪ್ರಾಣನೇ ಹೋಗ್ಲಿ ಬಿಡು. ಅಪ್ಪ, ಇದು ನೀನು ಉಳಿಸ್ತಿರೋ ಪ್ರಾಣ ನಿನಗೋಸ್ಕರ ಹೋಗ್ತಾ ಇದೆ. ಹೋಗ್ಲಿ ಬಿಡು. ಅವತ್ತು ನನ್ನ ಪ್ರಾಣ ಉಳಿಸೋದಕ್ಕೆ ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಿದ್ಯಾ? ನೀನ್ ಹೆತ್ತವ್ರನ್ನ ನಾನು ನೋಡ್ಲೇಬೇಕು. ಅವ್ರಿಗೆ ನಿನ್ನ ಒಪ್ಸಿ ನನ್ನ ಋಣ ತೀರಿಸ್ಬೇಕು. ಅಪ್ಪ ಅಪ್ಪ, ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗು. ಅಯ್ಯೋ ಪಾಪಿ, ನಿನಗಿನ್ನೂ ಬುದ್ಧಿ ಬಂದಿಲ್ವಾ? ನಾವ್ ಅಷ್ಟ್ ಹೇಳಿದ್ರು ಮತ್ತೆ ಜನರನ್ನ ಹಿಡಿಯೋದು, ಹೊಡಿಯೋದು, ಕೊಲ್ಲೋದು, ಹಿಂಸೆ ಕೊಡೋದು ಮಾಡ್ತಾನೆ ಇದೆಯಲ್ಲ. ನೀನು ಒಬ್ಬ ಮನುಷ್ಯನ? ಇವ್ರೇನ? ಚೇಚೆ, ನಿನ್ ಮುಖ ನೋಡೋಕ್ಕೂ ಅಸಹ್ಯ. ನಡಿ. ಅಪ್ಪ, ಸ್ವಲ್ಪ ನಿಂತ್ಕೊಳ್ಳಿ. ಇಲ್ಲಿ ನೋಡಿ, ಇವನು ನಿಮ್ಮ ಮಗ. ನೀವು ಬಸ್ ಸ್ಟ್ಯಾಂಡ್ ಕರ್ಕೊಂಡ್ರಲ್ಲ, ಆ ಮಗು ಇವನೇ. ಯಾಕಪ್ಪ ಸಾಯವಾಗ್ಲೂ ಸುಳ್ಳು ಹೇಳಿ ಸಾಯ್ತಿದೀಯಾ? ನಾವು ಬೇಡಿದ್ದು ಬಯಸಿದ್ದು ನಮ್ ಹೆಸರು ಉಳಿಸುವಂತ ಮಗನ್ನ, ದೇಶ ಕಾಯುವಂತ ಮಗನ್ನ, ಇಂಥ ಕೊಲೆಗಾರನಲ್ಲ. ನಿಮ್ಮ ಮಗ ಮಾಡಿದ್ದು ಕೊಲೆ ಆದ್ರೆ ರಾಮಾಯಣದಲ್ಲಿ ರಾಮ ಮಾಡಿದ್ದು, ಕುರುಕ್ಷೇತ್ರದಲ್ಲಿ ಕೃಷ್ಣ ಮಾಡ್ತಿದ್ದು ಕೊಲೆನ ಅಲ್ಲ ತಾನೆ? ಹಾಗಾದ್ರೆ ನಿಮ್ ಮಗ ಮಾಡಿದ್ದು ಕೊಲೆ ಅಲ್ಲ. ಇವನ್ ನಿಮ್ ಮಗ ಅನ್ನೋದಕ್ಕೆ ಇವತ್ತು ತೋಳಲಿರೋ ಮಣಿನೇ ಸಾಕ್ಷಿ. ನಿಮ್ ಮಗ ನೀವು ಬಯಸ್ದಾಗೆ ಆಗಿದ್ದಾನೆ. ಅದಕ್ಕೆ ಕಾರಣ ನೀವು ಕಟ್ಟಿದ ಮಣಿ. ನಿಮ್ ಮಗ ಕೊಂದಿರೋ ಇಷ್ಟು ಜನ ಬಡವರು ಹೊಟ್ಟೆ ಮೇಲೆ ಹೊಡೆದು ಹಣ ಮಾಡ್ತಿದ್ದವರು, ಕಾನೂನು, ನೀತಿ, ನಿಯಮ, ಮಾನವೀಯತೆಯನ್ನು ಮರೆತು ಅನ್ಯಾಯ ಮಾಡ್ತಿದ್ದವರು, ಅವ್ರನ್ನ ಕೊಂದು ನಿಮ್ ಮಗ ಯಾವ ತಪ್ಪನ್ನು ಮಾಡಿಲ್ಲ. ಇಂಥ ಎಷ್ಟೋ ಜನ ಪಾಪಿಗಳನ್ನ ನಿಮ್ ಮಗ ಮಟ್ಟ ಹಾಕಿದ್ದಾನೆ. ಇಂಥ ಮಗನ ಹೆತ್ ನೀವು ಪುಣ್ಯ ಮಾಡಿದ್ದೀರ, ತುಂಬಾ ಪುಣ್ಯ ಮಾಡಿದ್ದೀರ. ಇಂಥ ಮಗನ್ ಪಡೆಯೋ ಅದೃಷ್ಟ ನನ್ಗಿಲ್ದೆ ಹೋದ್ರು. ಇಂಥವನ್ನ ಸಾಕಿ ಬೆಳೆಸು ಅವಕಾಶ ಸಿಕ್ಕಿದೆ. ನನ್ ಪುಣ್ಯ, ನನ್ ಪುಣ್ಯ. ಈ ಕಾಲದನ್ನ ದೂರ ಮಾಡಬೇಡಿ. ಇವಳಿಗೆ ನಿಮ್ ಪ್ರೀತಿ ಬೇಕು. ಕುಸ್ಕೊಳ್ಳಿ. ಅಪ್ಪ ಅಪ್ಪ, ನಮ್ಮ ಮಗ